ಹಲೋ ಹಾಯ್ ಎಲ್ಲರಿಗೂ ಟೇಟ್ ವಿತ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೆ ಏನಾಗುತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕಂಪ್ಲೀಟಾಗಿ ನಿಫ್ಟಿ ಆಲ್ಮೋಸ್ಟ್ ನಿಫ್ಟಿ ಡೇ ಆಗಿರುತ್ತೆ. ಸೊ ನಿಫ್ಟಿಯಲ್ಲಿ ಯಾವ ಥರ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ್ಯಸ್ ಎ ಬಿಗಿನರ್, ಸೊ ಮಾರ್ಕೆಟ್ಗೆ ಬಂದಾಗ ಹೊಸ್ದಾಗಿ ಮಾರ್ಕೆಟ್ಗೆ ಬಂದಾಗ ಯಾವ ಥರ ಅನಾಲಿಸಿಸ್ ಮಾಡಬೇಕು, ಯಾವ ಥರ ಟ್ರೇಡ್ಸ್ ತೊಗೊಬೇಕು, ಯಾವ ಸ್ಟ್ರೈಕ್ ಪ್ರೈಸ್ ನೀವು ಚೂಸ್ ಮಾಡಬೇಕು, ನೀವು ಆಪ್ಷನ್ಸ್ ಏನು ಅಲ್ಲಿ ಯಾವ ಥರ ಸ್ಟ್ರೈಕ್ ಪ್ರೈಸ್ನ ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇದೆಲ್ಲ ಕಂಪ್ಲೀಟಾಗಿ ವಿತ್ ಯೂಸಿಂಗ್ ಅ ಡ್ರೀಮ್ ಝೋನ್ ಆ್ಯಂಡ್ ಬುಲ್ಲಿಂಜರ್ ಬ್ಯಾಂಡ್ ಪ್ಲಸ್ ಡ್ರೀಮ್ ಝೋನ್ ಲಾಜಿಕ್ನ ಎಕ್ಸ್ಪ್ಲೈನ್ ಮಾಡಿ ಕಂಪ್ಲೀಟಾಗಿ ಒಂದು ವೀಡಿಯೋದ ಕಂಪ್ಲೀಟ್ ಲಾಂಗ್ ಫಾರ್ಮೆಟ್ ವೀಡಿಯೋ ಇರುತ್ತೆ, ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಾಧ್ಯವಷ್ಟು ಲಾಂಗ್ ವೀಡಿಯೋ ಆಗಿರುತ್ತೆ. ಸೊ ಎಷ್ಟು ದಿನದ ಬೇಕೋ ಒಂದು ನೋಡೋಣ, ಅದು ಟೈಮ್ ಟೇಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ತಿಳಿಸ್ಕೊಡ್ತೀನಿ ಒಂದು ವೀಡಿಯೋದಲ್ಲಿ. ತಪ್ಪದೆ ಈ ವಿಡಿಯೋನ ನೋಡಿ, ಆ್ಯಸ್ ಎ ಕನ್ನಡದವ್ರು ನೋಡಿ, ಆಯಿತಾ? ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಬಟ್ ಸೊ ಲೆಟ್ಸ್ ಕಮ್ ಟು ದ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನೋಡಿ, ಫಸ್ಟ್ ಡ್ರೀಮ್ ಝೋನ್ ಆ್ಯಂಡ್ ಇಂಡಿಕೇಟರ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಯಿತಾ? ಡ್ರೀಮ್ ಝೋನ್ ಏನಾದರೆ ಮೊದಲಿಂದ ಹೇಳಿ ಸ್ಟಾರ್ಟಿಂಗಿಂದ ಮೊದಲು ಪ್ರೀವಿಯಸ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೋ ಅಲ್ಲಿ ಡ್ರೋನ್ಸ್ ಡ್ರಾ ಆಗುತ್ತೆ ಅಪ್ ಟು ಮಾರ್ಕೆಟ್ ಎಂಡ್ವರೆಗೂ. ಸೊ ಇದು ಆಲ್ಮೋಸ್ಟ್ ಎಲ್ಲ ಡೇಸು ಇದೆ ಕಂಟಿನ್ಯೂಷನ್ ಇರುತ್ತೆ. ಸೊ ಒಂದೊಂದು ಟೈಮಲ್ಲಿ ಒಂದೊಂದು ದಿನ ಏನಾಗುತ್ತೆ ಅಂದರೆ ಈ ಬಜೆಟನ್ನು ಸಂಡೇಸು ಇಲ್ಲ ಫ್ರೈಡೇಸು ಇನ್ ಬಿಟ್ವೀನ್ ಮಾರ್ಕೆಟ್ ಡೇಸಲ್ಲಿ ಬರೋಲ್ಲ. ಇನ್ಮೇಲೆ ಎಕ್ಸ್ಟ್ರಾ ಡೇಸಲ್ಲಿ ಆಗ ನಾನು ಚೆಕ್ ಮಾಡಬೇಕು ಆ ಥರ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಅದು ಬಿಟ್ಟು ಇನ್ನಲ್ಲಿ ನಾರ್ಮಲ್ ಡೇಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನೀವು ನೋಡಿ, ಆಲ್ಮೋಸ್ಟ್ ಕನ್ನಡದಲ್ಲಿ ನೋಡಿ, ಯಾಕಂದರೆ ಬೇರೆ ಲ್ಯಾಂಗ್ವೇಜ್ ನನಗೆ ಬರೋಲ್ಲ ಅದಕ್ಕೆ. ಓಕೆ, ಸೊ ಇಲ್ಲೇನಾಗುತ್ತೆ ನೋಡಿ, ಮೊದಲನೇದಾಗಿ ನಾನು 1 hour ಒಂದು ಚೂಸ್ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ. ಸೊ ಇದು 1 hour ಕ್ಯಾಂಡಲ್ ಆಗಿರುತ್ತೆ. ಸೊ 1 hour ಡೈಲಿ ಟೈಮ್ ಫ್ರೇಮ್ದು ಒಂದು ಝೋನ್ ಇದೆ ಆ್ಯಂಡ್ 6 hours ಒಂದು ಝೋನ್ ಇದೆ. ಇದು ಪರ್ಟಿಕ್ಯುಲರ್ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ 2 hours ಯೂಸ್ ಮಾಡ್ಕೊಳ್ಳಿ, 4 hours ಯೂಸ್ ಮಾಡ್ಕೊಳ್ಳಿ, 6 hours ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಷ್ಟ ಬಂದಿದ್ದು ಯೂಸ್ ಮಾಡ್ಕೊ. ಬೇಸ್ಡ್ ಆನ್ ಇವರ ಯಾವ ಥರ ಎಮೋಷನ್ನ ಕಂಟ್ರೋಲ್ ಮಾಡ್ಕೊತೀರ. 2 hours ಸ್ಕ್ಯಾಲ್ಪಿಂಗು, 4 hours ಯೂಸ್ ಮಾಡ್ಬೋದು, 6 hours ನಾನು ಬೇಸಿಕಲಿ 6 hours ಆ್ಯಂಡ್ 6 hours ಒನ್ ಡೇ ಟೈಮ್ ಫ್ರೇಮ್ ಫಾರ್ ಎಂಟ್ರಿಗೆ ಮತ್ತು ಟಾರ್ಗೆಟ್ ಏನಿರುತ್ತೋ ಅದು 6 ಝೋನ್ ಇದೆಯಲ್ವ ಅದು ಟಾರ್ಗೆಟ್ ಕೊಡ್ತಾಯಿದ್ದೀನಿ ಇಲ್ಲಿ. ಸೊ ನಿಮ್ಗೆ ಹೇಳ್ಬಿಡ್ತೀನಿ ಯಾವ ಥರ ಲಾಜಿಕ್ ಏನಿದೆ ಅಂತ. ಸೊ ಇಂಡಿಕೇಟರ್ ಬೇರೆ ಲಾಜಿಕ್ ಏನಿಲ್ಲ, ಓನ್ಲಿ ಲಾಜಿಕ್ ಈಸ್ ಝೋನ್ ಟೆಸ್ಟ್ ಆ್ಯಂಡ್ ರೀಟ್ರೇಸ್ಮೆಂಟ್, ಆಯಿತಾ? ಝೋನ್ 2 ಟೈಮ್ ಝೋನ್ ಟಚ್ ಆಗಬೇಕಾಗತ್ತೆ. ಫಸ್ಟ್ ಟೈಮ್ ಟಚ್ ಆಯಿತಾ, ಇನ್ನೊಂದು ಟೈಮ್ ಝೋನ್ಗೆ ಟಚ್ಗೆ ಕಾಯಬೇಕಾಗತ್ತೆ ವಿತ್ ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್. ಸೊ ಆ ಲಾಜಿಕೆಲ್ಲ ಯಾವ ಥರ ಅಪ್ಲೈ ಮಾಡೋದು? ಓಕೆ, ಇಲ್ಲಿ ನಾನು ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ ಅಪ್ಲೈ ಮಾಡಿದ್ದೀನಿ. ಸೊ ನಾರ್ಮಲಾಗಿ ಇದರಲ್ಲಿ ಬ್ರೋಕರ್ ಇದರಲ್ಲಿ. ಸೊ ಯಾಕಂದರೆ ನಮ್ಗೆ ಇಲ್ಲಿ 2 ಚಾರ್ಟ್ ನಾವು ಓಪನ್ ಮಾಡ್ಕೊಂಡ್ರೆ ಒಬ್ಬೊಬ್ರಿಗೆ 2 ಚಾರ್ಟ್ ಪ್ರೀಮಿಯಮ್ ವರ್ಷನ್ ಇರಲ್ಲ. ಸೊ ಅದು ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇಲ್ಲೇ ಯೂಸ್ ಮಾಡ್ಬೋದು, ನಾನು ಯೂಸ್ ತೋರಿಸ್ತಿಲ್ಲ. ಬಟ್ ಇಲ್ಲೇನಾಗ ಇಲ್ಲಿ 2 ಲೇಔಟ್ಸ್ ಹಾಕ್ಕೊಂಡು ಏನಾಗುತ್ತೆ, ಇಲ್ಲಿ 6 hours, ಇಲ್ಲಿ 1 day ಮತ್ತು ಇಲ್ಲಿ 6 hours ಹಾಕ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತಿನ ಟ್ರೇಡ್ ನೋಡೋಣ. ಇವತ್ತು ಡೇ 3. ಸೊ ಜುಲೈ 3 ನೋಡೋಣ. ಫಸ್ಟ್ ಇದು ನೋಡ್ಬಿಟ್ಟು ಆಮೇಲೆ ಪ್ರೀವಿಯಸ್ ಡೇಸ್ಗೆ ಹೋಗೋಣ, ಆಯಿತಾ? ಸೊ ಇವತ್ತಿನ ದಿನ ನೋಡಿ, ಮಾರ್ಕೆಟು ಒಂದು 200 ಪಾಯಿಂಟ್ಸ್ ಬಿಗ್ ಕ್ಯಾಪ್ ಅಪ್ ಆಯಿತು. ಎಲ್ಲಿಂದ ಅಂದರೆ ಬಿಗ್ ಕ್ಯಾಪ್ ಅಪ್ 150ಇಂದ. ಸೊ ಆಯಿತು, ಓಕೆ, ಒಂದು 250ಗೆ 200 ಪಾಯಿಂಟ್ಸ್ ಅಂದ್ಕೊಳ್ಳಿ. ಇಷ್ಟು ನಮಗೆ ಗ್ಯಾಪ್ ಅಪ್ ಆಯಿತು ಇವತ್ತು. ಸೊ ಇಲ್ಲಿ ಗ್ಯಾಪ್ ಅಪ್ ಆದಾಗ ನಾವು ಆಲ್ಮೋಸ್ಟ್ ವೆಯ್ಟ್ ಮಾಡಬೇಕು, ತುಂಬ ವೆಯ್ಟ್ ಮಾಡಬೇಕು. ಸೊ ಯಾವ ಥರ ಟ್ರೇಡ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಪಂಚ್ ಮಾಡೋಕ್ಕಲ್ಲಿ ಇಲ್ಲಿ ಗ್ಯಾಪ್ ಅಪ್ ಆಗಿದ ತಕ್ಷಣ ನಮಗೆ ಒಂದೊಂದು ಸತಿ ಏನೋ ಗ್ಯಾಪ್ ಅಪ್ ಆಯ್ತಾ ಇದು ಸಡನ್ನಾಗಿ ಏನಾಗುತ್ತೆ, ಇಲ್ಲಿ ಏನು ಈ ರಿಟ್ರೇಸ್ಮೆಂಟ್ ಕೊಡ್ತಿರೋ ಮೂಮೆಂಟ್ ಆಗಿಬಿಡುತ್ತೆ. ಸೊ ನಾವು ಅಲ್ಲಿ ನೋಡಬೇಕಾಗತ್ತೆ. ಸೊ ಇಲ್ಲೇನಾಗುತ್ತೆ, ಝೋನ್ ಲಾಜಿಕ್ ನೋಡ್ಕೊಳ್ಳಿ. ಇಲ್ಲಿ ನನ್ನ ಗ್ಯಾಪ್ ಅಪ್ ಆದಾಗ ನಾನು ಫಸ್ಟ್ ಅಬ್ಸರ್ವ್ ಮಾಡೋದು ಕ್ಯಾಂಡಲ್ ಎಲ್ಲಿದೆ ಅಂತ. ಸೊ ನನಗೆ ಯಾವಾಗ ಏನಾಗುತ್ತೆ, ಯಾವುದೇ ದಿನ ಆಗಲಿ ನಾನು ಬೈಯಿಂಗ್ ಹೋಗ್ಬೇಕಂದ್ರೆ ಕಡೆ ಬೈಯಿಂಗ್ ಹೋಗಬೇಕು. ಸೊ ನನಗೆ ಕಡೆ ಬೈಯಿಂಗ್ ಹೋಗ್ಬೇಕಂದ್ರೆ ನನಗೆ ನಿಯರ್ ಬೈ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಇರಬೇಕು. ಸೊ ಸ್ಪಾಟಲ್ಲಿ ನೋಡಿ, ಇಲ್ಲಿ ಯಾವಾಗೂ ನನಗೆ ಬುಲ್ಲಿಂಜರ್ ಝೋನ್ ಟಚ್ ಆಗಿರಬೇಕು. ನಿಯರ್ ಬೈ ಎಲ್ಲ ಝೋನ್ ಟಚ್ ಆಗಿರಬೇಕು. ಝೋನ್ ಟಚ್ ಆಗಿ ಆ್ಯಂಡ್ ಬುಲ್ಲಿಂಜರ್ ಲೋವರ್ ಬ್ಯಾಂಡ್ ಇದೆಯಾ, ಲೋವರ್ ಬ್ಯಾಂಡ್ ಹತ್ರ ಇರಬೇಕು ನನಗೆ. ಸೊ ಯಾಕೆ ಲೋವರ್ ಬ್ಯಾಂಡ್ ಅಂತೀನಂದರೆ, ಸೊ ನಮಗೆ ನೋಡಿ EMA ಯೂಸ್ ಮಾಡಿದ್ರೆ ಇಲ್ಲಿ ಕ್ರಾಸ್ ಓವರ್ ಬರುತ್ತೆ. ಸೊ ಇಲ್ಲಿ ಕ್ರಾಸ್ ಓವರ್ ಬಂದಾಗ ಆಲ್ಮೋಸ್ಟ್ ಎಲ್ಲ ಒಂದು 75% ಮೂಮೆಂಟ್ ಮುಗ್ದೋಗಿರುತ್ತೆ. ನೀವು ಇಲ್ಲೇ ತಗೊಂಡು ಸಡನ್ ಫಾಲ್ ಆಗೋ ಚಾನ್ಸಸ್ ತುಂಬ ಸತಿ ಆಗಿದೆ. ಇವನ್ ನಾನು EMA ಯೂಸ್ ಮಾಡಿದ್ರೆ ಆಗಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಝೋನ್ ಪ್ಲಸ್ ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ಕು. ಸೊ ಝೋನ್ ಪ್ಲಸ್ ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ಕು ಇಲ್ಲೇ ಅಂತಲ್ಲ, ಬೇರೆ ಕಡೆನೂ ಆಗುತ್ತೆ. ಸೊ ಝೋನ್ ಯೂಸ್ ಮಾಡಿಕೊಂಡು ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ಕು ಯೂಸ್ ಮಾಡ್ಬೋದಾಗತ್ತೆ. ಸೊ 2 ಕಡೆನೂ ಯೂಸ್ ಮಾಡ್ಬೇಕಾಗತ್ತೆ. ಝೋನ್ ಯೂಸ್ ಮಾಡಿ ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ನು ಯೂಸ್ ಮಾಡ್ಬೋದಾಗತ್ತೆ. ಸೊ 1 ನಿಮಿಷ ಆಯ್ತು, ಇಲ್ಲಿ ಟಚ್ ಆಗಬೇಕು ನನಗೆ.
ಆಯಿತಾ. ಇಲ್ಲಿ ಟಚ್ ಆಗಬೇಕು. ಸೊ ಇಲ್ಲಿ ಟಚ್ ಆಗಬೇಕಂದ್ರೆ ನನಗಿಲ್ಲ ಇಲ್ಲಿ, ಆಯಿತಾ. ಝೋನ್ ಹತ್ರ ಬರಲಿಲ್ಲ. ಸೊ ಝೋನ್ ಹತ್ರ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಇಲ್ಲ. ಐದರು ಇಲ್ಲಿ ಟಚ್ ಆಗಬೇಕು. ಒಂದು ನಿಮಿಷ, ಈ ಕ್ಯಾಂಡ್ಲ್ ಬಂದು ಇಲ್ಲಿ ಬಂದಿದ್ದಾರೆ, ನನ್ನ ಪುಟ್ ಸೈಡು ಸಿ ಕಡೆ ಪಿ ಕಡೆ ಗಮನ, ಇಲ್ಲಿಂದ ಬಂದು ರಿಜೆಕ್ಷನ್ ಇಲ್ಲಿ ಬಂದು ನಾನು ಈ ಸೈಡು ಹೋಗ್ತಿದ್ದೆ, ಇಲ್ಲಿ ಬರಲಿಲ್ಲ. ಸೊ ಅದೇ ಕಾರಣಕ್ಕೆ ಏನಾಗುತ್ತೆ, ಇದು ಬಂದು ಸೊ ನೆಕ್ಸ್ಟ್ ಪಿ ಟ್ರೇಡ್ ಬಂತು, ಇಲ್ಲಿ ಬಂದು ಇಲ್ಲಿ ರಿಜೆಕ್ಷನ್ ತೊಗೊಂಡು ಈ ಕಡೆ ಬಂದಿದ್ರೆ ಹೋಗ್ಬೋದಾಯಿತು. ಬಟ್ ಇಲ್ಲೂ ಬರಲಿಲ್ಲ. ಸೊ ಇಲ್ಲಿ ಬರಲಿಲ್ಲ, ಇಲ್ಲೂ ಬರಲಿಲ್ಲ. ಆಲ್ಮೋಸ್ಟ್ ಮಾರ್ಕೆಟ್ ಎಂಡಿಂಗ್ ಟೈಮ್ ಬಂತು. ಸೊ ಒಂದೇ ಟ್ರೇಡ್ ಇವತ್ತದು 15 ಪಾಯಿಂಟ್ ಕ್ಯಾಪ್ಚರು, ಕ್ಲೋಸ್ ದ ಟ್ರೇಡ್. ಇನ್ ಕೇಸ್ ಇದನ್ನು ತೊಗೊಂಡು ಇಲ್ಲಿ ಕೆಳಗಡೆ ಬಂದಿದ್ರೆ ಎಸ್ ಎಲ್ ಆಯಿತಾ, ಎಸ್ ಎಲ್ ಕೊಟ್ಬಿಟ್ಟು ಈಚೆ ಬರ್ತಾ ಇರಬೇಕು. ಇದು ಏನಾಯ್ತಂದರೆ ಇವತ್ತಿನ ಟ್ರೇಡ್ ಆಯಿತು, ಒಂದೇ ಟ್ರೇಡು ಆ್ಯಸ್ ಪರ್ ಝೋನ್ ಲಾಜಿಕ್, ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್. ಸೊ ಎಲ್ಲ ಸೇರಿ ಏನಾಗುತ್ತೆ, ಇದು ಒಂದೇ ಟ್ರೇಡ್ ಆಗುತ್ತೆ ಇವತ್ತು. ಸೊ ಇನ್ನೊಂದು ಟ್ರೇಡ್ ಇಲ್ಲ ಇಲ್ಲಿ. ಅದೆಷ್ಟನಪ್ಪ ನೋಡಿ, ಇಲ್ಲಿಂದ ಇಲ್ಲಿಗೆ ಸುಮಾರು ಪಾಯಿಂಟ್ ಕೊಟ್ಟಿದೆ ಮಿಸ್. ನಿಮ್ಗೆ ಅಲ್ಲಿಗೂ ಬೇಕಾದ್ರೆ ನೀವು ರಿಸ್ಕ್ ತಗೊಂತೀವಿ ಅಂದರೆ 6 hours ಝೋನ್ಗೆ ಹೋಗಿ. ಬಟ್ ನಾನು ಸಜೆಷನ್ ಮಾಡಲ್ಲ, ಇವತ್ತೊಂದಿನ ಕೊಟ್ಟಿದೆ ಅಂದ್ಬಿಟ್ಟು ನಾನು ಇದು ಮಾಡೋಕ್ಕೋಗಲ್ಲ, ಆಯಿತಾ. ಸೊ ಅದರಿಂದ ಒನ್ ಡೇ ಟೈಮ್ ಫ್ರೇಮಲ್ಲೇ ಮಾಡಿ ಟಾರ್ಗೆಟ್ ಇದನ್ನು ಇಟ್ಕೊಳ್ಳಿ 6 hours. ಇದಾಯಿತು, ಇದು ಇವತ್ತದಾಯಿತು. ಸೊ ನಿನ್ನೆ ನೋಡೋಣ, ಆಯಿತಾ. ನಿನ್ನೆ 6 hours ಹೋಗೋಣ, ನಿನ್ನೆ 6 hours ಹೋಗೋಣ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಬೆಳಿಗ್ಗೆ ಬಂತು, ಆಯಿತಾ. ಬುಲ್ಲಿಂಜರ್ ಬ್ಯಾಂಡು ಅಪ್ಪರ್ ಬ್ಯಾಂಡ್ ಹತ್ರ ಇದೆ. ಅಪ್ಪರ್ ಬ್ಯಾಂಡ್ ಹತ್ರ ಇದ್ದಾಗ ಒಂದು ಸೈನ್ ಅಂದರೆ ಅದು ರಿಜೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತ ಬಂತು. ಬೆಳಗ್ಗೆ ಇಲ್ಲಿ ಬಂತು 9:25, ಆಯಿತಾ. 9:25ಕ್ಕೆ ಬಂತು. 9:25ಕ್ಕೆ ಎಷ್ಟು ಇದು, ಆಯಿತಾ. 24,100 ಅಂದ್ಕೊಳ್ಳಿ, 24,100. ಸರ್ 24,100 ಓಕೆ, ಇದೇ ತೊಗೊತೀನಿ. ನಿನ್ನೆದಕ್ಕೆ ಹೋಗ್ಬೇಕಲ್ವ, ಕಾಲರ್ಸ್ ಪುಟ್ ಆಪ್ಷನ್ ಅಲ್ವಾ. 24 ನೋಡಿ ಇಲ್ಲಿ, 24,100 ನಿನ್ನೆ. ಓಕೆ, ನಿನ್ನೆ ಇಲ್ಲಿ ಇದು ಆಯಿತು. ಇದು ಎಷ್ಟು ನಾನು ನೋಡಿ, ಯಾಕೆ ನಾನು ಎಸ್ ಎಲ್ ಜಾಸ್ತಿ ಇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲ ಟೈಮು ನೀನು ನಿಯರ್ ಬೈ 10 ರೂಪಾಯಿ ಇಟ್ಟಾಗ ಬಂದು ಪಕ್ಕಂತ ಹೊಡೆದ್ಬಿಟ್ಟು ಹೋಗುತ್ತೆ ನಿಮ್ಮ ಎಕ್ಸೆಲ್ನ. ಸೊ ಅದಕ್ಕೆ ಏನು ಹೇಳ್ತಿದ್ದೆ ಅಂದರೆ, ಒಂದು 20 ಪಾಯಿಂಟ್ ಏನೋ ಉಸಿರಾಡೋಕ್ಕನ ಬಿಡಿ ಅದಕ್ಕಂತ ಅಷ್ಟೇ, ಆಯಿತಾ. ಸೊ ನಿಮ್ಮ ಎಂಟ್ರಿ ಇಲ್ಲಿ 100 ರೂಪಾಯಿ, ಆಯಿತಾ. ಸೊ ಕೆಲವರು ಅನ್ಬೋದು ಏನು ಇಷ್ಟೊಂದು ಎಸ್ ಎಲ್ ಇಡ್ತಿದ್ದಾನಂತ. ನೋಡಿ, ಅವ್ರವ್ರ ಕಂಫರ್ಟ್. ನೀವು ಬೇಕಾದ್ರೆ ಇನ್ನು ಕಡಿಮೆ ಇಕ್ಕೊಂಡು ಆಡಲಿ, ಆಯಿತಾ. ಅವ್ರವ್ರ ಕಂಫರ್ಟು, ನಿಮ್ಗೆ ಎಷ್ಟನ ಇಕ್ಕೊಂಡು ನಿಮ್ಮ ಇಷ್ಟ, ಅದು ಎಷ್ಟು ಹಣ. ಬಟ್ ನನ್ನ ಸಜೆಷನು, ಇಟ್ಟಾಗ ಎಸ್ ಎಲ್ ತುಂಬ ಇಟ್ಟಾಗ ಏನಾಗುತ್ತೆ ನೋಡಿ, ಇಲ್ಲಿವರೆಗೂ ಬಂದು ರಿಜೆಕ್ಷನ್ ಆಗ್ಬೋದು. ನೀವು 10 ರೂಪಾಯಿ ಇಟ್ಟಾಗ ಇಲ್ಲಿ ಬಂದು ತುಂಬ ಸಲ ರಿಜೆಕ್ಷನ್ ಆಗ್ಬೋದು, ಅದಾಗುತ್ತೆ. ಸೊ ಅದ್ರ ನಾನು 20 ರೂಪಾಯಿ ಸಜೆಷನ್ ಮಾಡ್ತಿದ್ದೆ. ಒಂದು ಸ್ಟೆಪ್ಪು ನಾನು ಔಟ್ ಆಫ್ ಮನಿ, ಇಂದ ಮನಿ ಅಂದ್ಕೊಳ್ಳಿ. ಸೊ ATM ಅಂದ್ಕೊಳ್ಳಿ, ಒಂದು ಸ್ಟೆಪ್ಪು ನಾವು ಔಟ್. ಈ ಸ್ಟ್ರೈಕ್ ಪೇಸ್ ಏನಾರ ಏನಾಗುತ್ತೆ, ಅದಕ್ಕೆ ಒಂದು ಚೂರು ಕೆಳಗಡೆ, ತುಂಬ ತೀರಾ ಡೀಪ್ ಔಟ್ ಆಫ್ ದ ಮನಿಯಿಂದ ಒಂದು ಚೂರು ಕೆಳಗಡೆ, ಆಯಿತಾ. ಇಲ್ಲ ATM ಆಪ್ಷನ್ ಅಂದ್ಕೊಳ್ಳಿ, ಆಯಿತಾ. ಇಲ್ಲಿ ಎಂಟ್ರಿ ತಗೊಂಡ್ರೆ 99ಕ್ಕೆ ಎಂಟ್ರಿ, ಆಯಿತಾ. ನಿಮ್ಮ ಟಾರ್ಗೆಟ್ ಏನಾಗಿರುತ್ತೆ, 99ಕ್ಕೆ ತೊಗೊಂಡ್ರೆ 100, ಇಷ್ಟೇ ಟಾರ್ಗೆಟ್. 1:1 ಅಲ್ವಾ. ಸೊ 1:1. ಸೊ ನಿಮ್ಗೆ ಇಲ್ಲಿಂದ ಹೋಲ್ಡ್ ಮಾಡಬೇಕಾ, ನೋಡಬೇಕು ಹೋಲ್ಡ್ ಮಾಡೋಕ್ಕೆ ಅವಶ್ಯಕತೆ ಇದೆಯಾ, ಇಲ್ಲ ಝೋನ್ ಟಚ್ಚು, ಆಯಿತಾ. ಇಲ್ಲಿ ಝೋನ್ ಟಚ್ ಆಗಿಬಿಡೋಣ ಅಂತ. ಎಕ್ಸಿಟೆಡ್. ನೋಡಿ, ಸಿಂಪಲ್ ಅಲ್ವಾ. ಇಲ್ಲಿ ಝೋನ್ ಟಚ್ ಆಗಿ ರಿಜೆಕ್ಷನ್ ಆಗ್ತಿದೆ, ಇಲ್ಲಿ ಆಲ್ಮೋಸ್ಟ್ ರಿಜೆಕ್ಷನ್ ಆಗಲೇಬೇಕು, ಇಲ್ಲಿಂದ ಮೂವ್ಮೆಂಟ್ ಆಗಿದೆ, ಆಯಿತಾ. ನಮ್ಮ ಕಾಲ್ ಸೈಡ್ ಬರಬೇಕಾಗಿದ್ರೆ ಇಲ್ಲಿ ಬಂದು ಈ ಬುಲ್ಲಿಂಜರ್ ಮಾಡಿ ಇಲ್ಲಿ ಬಂದಿರೋ ಕಾಲ್ ಸೈಡ್ ಹೋಗೋದು. ಬಟ್ ಇಲ್ಲಿ ಬುಲ್ಲಿಂಜರ್ ಅಪ್ಪರ್ ಬ್ಯಾಂಡ್ ಇದೆ. ಸೊ ಅಪ್ಪರ್ ಬ್ಯಾಂಡ್ ಇರೋದ್ರಿಂದ ಏನಾಗುತ್ತೆ, ಒಂದು ಲಾಜಿಕ್ ಏನಾಗುತ್ತೆ, ಕೆಳಗಡೆ ಬರೋ ಚಾನ್ಸಸ್ ತುಂಬ ಇರುತ್ತಂತ. ಇಲ್ಲಿ ಬಂದ ರಿಜೆಕ್ಷನ್ ಬಂತ, ಇಲ್ಲಿ 6 ಅವರ್ಸಲ್ಲೂ ಬಂತ. ಸೊ 6 ಅವರ್ಸ್ ಒಂದು ಟಚ್ ಆಯಿತಾ, ಎಕ್ಸಿಟ್, ಅಷ್ಟೇ. ಸಿಂಪಲ್ ಲಾಜಿಕ್ಕು, ಬೇರೆ ಕಾಂಪ್ಲಿಕೇಟ್ ಏನು ಹೇಳ್ತಾಯಿಲ್ಲ. ನಾನಿಲ್ಲಿ ಯಾವುದೇ ಟ್ರೆಂಡ್ ಲೈನ್ ಹಾಕ್ಕೊಳ್ಳಲ್ಲ, ಯಾವ್ದು ಹಾಕ್ಕೊಂಡು ಬೇಕಾದ್ರೆ ನಿಮ್ಗೆ ಏನೋ ಗೊತ್ತಿದ್ರೆ ನೀವು ಯೂಸ್ ಮಾಡ್ಕೊಬೋದಾಗುತ್ತೆ. ಬಟ್ ನಾನು ಯಾವುದು ಇಲ್ಲಿ ಯೂಸ್ ಮಾಡ್ತೀವಿ, ಓನ್ಲಿ ಬುಲ್ಲಿಂಜರ್ ಬ್ಯಾಂಡ್ ಝೋನ್ ಯೂಸ್ ಮಾಡ್ತೀವಿ. ಅದು 1 ಡೇ ಝೋನ್, 6 ಅವರ್ ಝೋನ್. ಸೊ ನೀವು ಸ್ಕ್ಯಾಲ್ಪಿಂಗ್ ಬೇಕಾದ್ರೆ 2 hours 4 hours ಯೂಸ್ ಮಾಡ್ಕೊಳ್ಳಿ, ಬಟ್ ನಾನು ಸಜೆಷನ್ ಮಾಡಲ್ಲ ಅದನ್ನು. ಸೊ ಇಷ್ಟ ಆಯಿತು, ಇಲ್ಲಿ ಟಚ್ ಆಯ್ತು ಇಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಬಂತು, ಫಸ್ಟ್ ಟೈಮ್ ಟಚ್ ಆಯಿತು, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಬುಲ್ಲಿಂಜರ್ ಬ್ಯಾಂಡು ಟಚ್ ಆಗ್ತಿದೆ, ಆಯಿತಾ. ಸೊ ನೆಕ್ಸ್ಟ್ ಟ್ರೇಡಿಗೆ ಇದೊಂದು ಟ್ರೇಡ್ ಆಯಿತು, ಮುಗೀತು. ಇಲ್ಲಿ ಕಾಯಿರಿ, ಇಲ್ಲಿ ಟ್ರೇಡ್ ಸಡನ್ ಟ್ರೇಡ್ ಇಲ್ಲ, ಸ್ವಲ್ಪ ಹೊತ್ತು ಕಾಯಬೇಕು. ಮತ್ತು ನೋಡಿ, ಬುಲ್ಲಿಂಜರ್ ಬ್ಯಾಂಡು ಝೋನ್ 2 ಮ್ಯಾಚ್ ಆಗ್ತಿದೆ. 2 ಮ್ಯಾಚ್ ಆಗಬೇಕಾದ್ರೆ 24,100 ನೋಡ್ಕೊಳ್ಳೋಣ. 24,100 ಕಾಲ್ ಸೈಡು ಇನ್ನೊಂದು ಟ್ರೇಡ್ಗೆ. 24,000 ನಿನ್ನೆ 24,100
24,100 ನೆನ್ನೆ ಈ ಟ್ರೇಡು ಆಯಿತಾ. 24,100 ಎಂಟ್ರಿ 129 100 ಇಡಿ. ಇನ್ನು ಟಾರ್ಗೆಟ್ ಎಷ್ಟು? 119 140 ಆಯಿತಾ, ಇಲ್ಲಿಗೆ ಆಯಿತಾ. ಸೊ ನೋಡಿ, ಇಲ್ಲಿ ಬಂದಾಗ ಏನಾಗುತ್ತೆ, ಒಂಚೂರು ಹೆಚ್ಚು ಕಡಿಮೆ ನೋಡಿ, ಯಾಕಂದರೆ ಇಲ್ಲಿ ಝೋನ್ ಇದೆ ಸರ್, ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್ ಅಂತ. ಸೊ ನನಗಿಲ್ಲಿ ಬುಲ್ಲಿನ್ ಸೆಬ್ರನ್ ಮ್ಯಾಚ್ ಆಗಿದೆ, ನನಗೆ ಅದು ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ಆಯಿತಾ. ಬುಲ್ಲಿನ್ ಸೆಬ್ರನ್ ಕನ್ಸಿಡರ್ ರಿಸ್ಕಿ, ಸ್ವಲ್ಪ ರಿಸ್ಕಿನೇ, ಯಾಕಂದರೆ ಇಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂತ. ಬಟ್ ಯಾಕಾಗಲ್ಲ ಅಂದರೆ ಇಲ್ಲಿ ಬಂದಿದೆ ಅಲ್ವಾ. ಸೊ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ರೀಟ್ರೇಸ್ಮೆಂಟ್ ಆಗಿದೆ ಅಂದರೆ ಮೇಲೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಎಂಟ್ರಿ ಪಂಚ್ ಮಾಡ್ತೀನಿ. ಸೊ ಈ ಎಂಟ್ರಿ ನೋಡಿ ಲಾಜಿಕ್ಕು, ಝೋನ್ ಟಚ್ ಆಗಿದೆ, 2 ಮ್ಯಾಚ್ ಆಗಿದೆ, ಇಲ್ಲಿ ಎಂಟ್ರಿ ಅಥವಾ ಈ ಕ್ಯಾಂಡಲ್ ಎಂಟ್ರಿ. ಸೊ ಅಪ್ ಟು ಟಾರ್ಗೆಟ್ ಕೊಟ್ಟಿದೆ, ಅಪ್ ಟು ಝೋನ್, ಈ ಝೋನ್ವರೆಗೂ ನೋಡ್ಬೋದು ನೀವು. ಝೋನ್ ಕೊಟ್ಟಿದೆ, ನಿಮ್ಮ ಟಾರ್ಗೆಟ್ ಬಂತ ಎಕ್ಸಿಟ್ ಆಗ್ತಾ ಇರಬೇಕು, ಯಾವುದೇ ಥರ ತೊಂದರೆ ಇಲ್ಲ. ಸೊ ನಿಮ್ಮ ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ನೀವು ಎಕ್ಸಿಟ್ ಆಗಬೇಕಾಗತ್ತೆ. ಸೊ ಯಾವುದೇ ಥರ ನೆಕ್ಸ್ಟು ಇದಿಲ್ಲ ಆಯಿತಾ. ಸೊ ಇದು ನೋಡಿ, ಇದೊಂದು ಟಾರ್ಗೆಟ್, ಅವತ್ತು ಟ್ರೇಡು. ಸೊ 1 ಟ್ರೇಡು, 2 ಟ್ರೇಡ್, ಇಷ್ಟೇ, ಬೇರೆ ಇಲ್ಲ ಆಯಿತಾ. 2 ಮ್ಯಾಚ್ ಆಗಿದೆ ನೋಡಿ, ಇಲ್ಲಿ ಬುಲ್ಲಿನ್ ಸೆಬ್ರನ್ ಮ್ಯಾಚ್ ಆಗಿದೆ. ಇಲ್ಲಿ ಇದು ಮೇಯ್ನ್ ನನಗೆ ಬುಲ್ಲಿನ್ ಸೆಬ್ರನ್ ಲೋವರ್ ಬ್ಯಾಂಡ್ ಹತ್ರ ನೋಡಿ, ಇಲ್ಲೆಲ್ಲ ಟ್ರೇಡ್ಸ್ ಇಲ್ಲ ನನಗೆ, ಇಲ್ಲಿ ಕೊಟ್ಟರೆ ಟ್ರೇಡ್ ಇಲ್ಲ. ಇದು ನೋಡಿ, ನೀವು ಝೋನೇ ಯೂಸ್ ಮಾಡಿಲ್ಲ, ನನಗೆ ಬೇರೆ ಥರ ಇದು ಲಾಜಿಕ್ ವಾತ. ಬಟ್ ನೀವು ಯಾರೇ ಆಗಿಲ್ಲ ಝೋನ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ನೀವು ಬೇಕಾದ್ರೆ ಬುಲ್ಲಿನ್ ಸೆಬ್ರನ್ ಲೋವರ್ ಬ್ಯಾಂಡ್ ಹತ್ರ ತಗೊಳ್ಳಿ ಆಯಿತಾ. ನೋಡಿ ಎಕ್ಸ್ಪೆರಿಮೆಂಟ್ ನೀವು ಒಂದು ಸತಿ ಅನಾಲಿಸಿಸ್ ಮಾಡಿ. ಬಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇರಬೇಕು, ಇಲ್ಲಾಂದರೆ ಅಲ್ಲಿ ಝೋನ್ ಟಚ್ ಆಯಿತು, ಬುಲ್ಲಿನ್ ಸೆಬ್ರನ್ ಲೋವರ್ ಬ್ಯಾಂಡ್ ಹತ್ರ ಇದೆ ಅಂತ ಎಂಟ್ರಿ ತೊಗೊಳಕ್ಕಾಗಲ್ಲ ಆಯಿತಾ. ನೆಕ್ಸ್ಟ್ ಯಾವುದೇ ಟ್ರೇಡ್ ಇಲ್ಲ ಬಿಡಿ, ನೆಕ್ಸ್ಟು ಯಾವುದೇ ಟ್ರೇಡ್ ಇಲ್ಲ ಇಲ್ಲಿ ನೋಡಿ. ನಿಮ್ಮ ಕಾಲ್ ಸೈಡ್ ಏನು ಪುಟ್ ಸೈಡ್ ಏನು ಇತ್ತಂತ ಒಂದು ಸತಿ ನೆನ್ನೆದು ಅಬ್ಸರ್ವ್ ಮಾಡಿ. ಇಲ್ಲಿ ಟಚ್ ಆಯಿತು, ಎಷ್ಟು ಗಂಟೆಗೆ? 14:05. ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ಟಚ್ ಆಗಿದೆ ಅಂತ ತೊಗೊಂಡ್ರೆ 13:25, 13:25ಕ್ಕೆ ನೆನ್ನೆ ಇಲ್ಲ, ಟಚ್ ಆಗಿಲ್ಲ, ಬುಲ್ಲಿನ್ ಸೆಬ್ರನ್ ಟಚ್ ಆಗಿಲ್ಲ ಆಯಿತಾ. ಟಚ್ ಆಗದೇನಂದರೆ ಇಲ್ಲಿ ಯಾವುದೋ ಒಂಥರ ಇನ್ನೊಂದು ಲಾಜಿಕ್ ಏನು ಹೇಳ್ತೀನಂದರೆ, ಇದು ಮಾರ್ಕೆಟ್ ಒಂದೇ ಸಡನ್ನಾಗಿ ಮೇಲೆ ಇದು ಹೋಗಿ ಇಲ್ಲಿ ಗ್ಯಾಪ್ ಅಪ್ ಆಯಿತು, ಅದಕ್ಕೆ ರೀಟ್ರೇಸ್ಮೆಂಟ್ ಆಗುತ್ತೆ, ಒಂದು ರಿಜೆಕ್ಷನ್ ಬರ್ಬೋದು ಅಂತ ಒಂದು ಪಾಸಿಟಿವಿಟಿ ಇರುತ್ತೆ. ಸೊ ಯಾವುದೇ ರೀತಿ ನೀವು ಟ್ರೇಡ್ ತಗೊಂಡಾಗ ಒಂದೇ ಕಡೆ ಮೂಮೆಂಟಲ್ಲಿದ್ದಾಗ ಆಯಿತಾ. ಸೊ ಒಂದು ಮೂಮೆಂಟಲ್ಲಿದ್ದಾಗ ಸಡನ್ ರೀಟ್ರೇಸ್ಮೆಂಟ್ ನೀವು ಇಲ್ಲಿ ಬಂದು ಹಿಂಗೆ ಬಂದು ಇಲ್ಲಿ ಟಚ್ ಆಗೋವರೆಗೂ ವೆಯ್ಟ್ ಮಾಡಲೇಬೇಕಿದು ಆಯಿತಾ. ಇಲ್ಲಿ ಸೆಕೆಂಡ್ ಟೈಮ್ ಝೋನ್ ಟಚ್ ಕಾಯಲೇಬೇಕು, ಒಂದು ಸತಿ ಮೂವ್ ಆಗಿ ಒಂದು ಫುಲ್ ವ್ಯಾಪ್ ಕೊಟ್ಟೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ವೆಯ್ಟ್ ಮಾಡಲೇಬೇಕು. ಸಡನ್ ಏನಾಗುತ್ತೆ, ಇಲ್ಲಿ ಟಚ್ ಆಗೈತೆ ಫಸ್ಟ್ ಕ್ಯಾಂಡಲ್ಲೇ ಹೋಗ್ಬಿಡೋದು, ಅಲ್ಲಿ ಯಾವುದೂ ನಮಗೆ ಪ್ರಾಪರ್ ಇದಿಲ್ಲ, ರಿಜೆಕ್ಷನ್ ಕ್ಯಾಂಡಲ್ ಥರ ಕಾಣಿಸಿಲ್ಲ ಇದು. ಸೊ ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇ ಆಯಿತಾ, ಇದು 2ನೇ ತಾರೀಕು ಡೇ ಆಯಿತಾ. ಸೊ 1ನೇ ತಾರೀಕು ಬರೋಣ ಆಯಿತಾ. ಸೊ 1ನೇ ತಾರೀಕು ನನಗೆ ಯಾವುದು ಟ್ರೇಡ್ ಇಲ್ಲಿ ಬಂತು, ಇಲ್ಲಿ ಒಂದು ಕ್ಯಾಂಡಲ್ಲು, ಇಲ್ಲಿ ಅಪ್ಪರ್ ಬ್ಯಾಂಡ್ ಹತ್ರ ಯಾವುದು ಇಲ್ಲಿರೋ ಟ್ರೇಡ್ ಇಲ್ಲ, ಇಲ್ಲಿ ನನಗಿಲ್ಲಿ ಬಂತು, ಇಲ್ಲಿ ನಿಯರ್ ಬೈ ಕ್ರಿಚ್ ಆಯ್ತು, ಇಲ್ಲಿ ಬಂತ ಫಸ್ಟ್ ಟೈಮ್. ಓಕೆ ನೋಡೋಣ ಎಷ್ಟು ಇದು, 24,000 ಓಕೆ ಆಯಿತಾ. 3 ಡೇಸ್ ಬ್ಯಾಕು, ಒಂದಿನದ್ದು, 2 ದಿನದ್ದು, 3 ದಿನದ್ದು ಇಲ್ಲಿದೆ ಆಯಿತಾ. ಇಲ್ಲಿ ಸೊ ನೋಡಿ, ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ನನಗಿಲ್ಲಿ ಫಸ್ಟ್ ಟೈಮ್ ಅಂತಾಗ ಇಲ್ಲಿ 11:20ಕ್ಕೆ ಟಚ್ ಆಗ್ತಿದೆ ಅಂತ ನೋಡ್ಬೇಕು ಬುಲ್ಲಿನ್ ಸೆಬ್ರನ್. 11:20ಕ್ಕೆ ಇಲ್ಲ, ಟಚ್ ಆಗಲಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಟಚ್ ಆಗ್ತಿದೆ, ನೆಕ್ಸ್ಟ್ ಇದು ಕೆಳಗಡೆ ಬರಲಿಲ್ಲ, ನೆಕ್ಸ್ಟ್ ಇದು ಸ್ವಲ್ಪ ಉದ್ದ ಆಯಿತು, ನೆಕ್ಸ್ಟ್ ಇಲ್ಲಿ 13 ನೋಡಿ, ಇಲ್ಲ ಆಗೋಯ್ತು. ಸೊ ನನಗೆ ಇಲ್ಲಿ ಬೇಕು, ಇಲ್ಲಿ ಬೇಕದು, ಇಲ್ಲಿದ್ರೆ ಇಲ್ಲ, ಇಲ್ಲಿ ಬೇಕು. ನೆಕ್ಸ್ಟ್ ಅದು ಇಲ್ಲ, 13 ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬಂತ 13:50ಕ್ಕೆ ನೋಡಿ, ನೋಡೋಣ, ಇಲ್ಲಿ ಬರ್ತಿದೆ ಆಯಿತಾ, ಇಲ್ಲಿ ಬರ್ತಿದೆ. ಸೊ ಇಲ್ಲಿ ಬಂದಾಗ ನೋಡಿ, ಇಲ್ಲಿ 6 ಅವರ್ಸ್ ಅವತ್ತು ರಿಜೆಕ್ಷನ್ ಬರ್ತಿದೆ ಆಯಿತಾ,
ಸೊ ನಾವು ನೋಡಿ ಇದನ್ನು ನೋಡಿಕೊಂಡು ತೊಗೊಬೋದು. ಇಲ್ಲಿ ನೋಡಿ, ಇಲ್ಲಿ ಸೇಮ್ ಇದೆ, ರಿಜೆಕ್ಷನ್ ಇದ್ರ ಮೇಲೆ ಹೋಗ್ತಿಲ್ಲ. ಸೊ 14.25 14.25 ಈ ಕ್ಯಾಂಡ್ಲು ಆಯಿತಾ. 127 127 117 ನನ್ನ ನಂದು 20 ರೂಪಾಯಿ ಗುರು. ನಂಗೆ ಕಡಿಮೆ ಇಡಲ್ಲ, ನಾನು 20 ರೂಪಾಯಿ ಇಡಲೇಬೇಕು ಆಯಿತಾ. 127 ಇಟ್ಟೆ ಆಯಿತಾ. ನನಗೆ ಝೋನೇನ ಇಲ್ಲಿ ಬಂದು ರಿಜೆಕ್ಷನ್ ಆಗ್ತಿದೆ ಆಯಿತಾ. ರಿಜೆಕ್ಷನ್ ಅದು ಎಕ್ಸಿಟ್ ಅಂತ ಹೇಳಿದ್ದೆ ನಾನು, 6 ಅವರ್ ರಿಜೆಕ್ಷನು. ಇಲ್ಲಿ ಬಂತ 35ಕ್ಕೆ ಎಕ್ಸಿಟ್ಟು, ಇಲ್ಲಿ ಬಂದಿದ್ದ ತಕ್ಷಣ ಎಕ್ಸಿಟು. ಅದು ಬುಲ್ಲಿಂಜರ್ ಬ್ಯಾಂಡು ಆಮೇಲೆ ಕ್ಲೋಸ್ ಆಯಿತು ಆಯಿತು. ಎಷ್ಟನ್ನು ಕೊಟ್ಕೊಳ್ಳಿ ಅದು ಆಯಿತಾ. 127 14 ರೂಪಾಯಿ. 127 ಹತ್ತಿರ, ಇಲ್ಲಾಂದರೆ 123 37 100 ಕೊಟ್ಟಿದೆ ರೀ, ಕೊಟ್ಟಿದೆ 1:1 ಕೊಟ್ಟಿದೆ. ಇಷ್ಟೇ ಇಲ್ಲಿ ಝೋನು. ಅಲ್ಲಿ ಟಚ್ ಆದಾಗ ಎಕ್ಸಿಟ್ ಆಗಿಬಿಡ್ಬೇಕು ಅಷ್ಟೇ. ಸೊ ನೀವು ಬೇಕಾದ್ರೆ ನಾನು 20 ರೂಪಾಯಿ ಇಟ್ಟು ನೀನು 15 ರೂಪಾಯಿ ಕ್ಯಾಪ್ಚರ್ ಮಾಡ್ತೀರಿ. ಬಟ್ ನಾನು ಇಲ್ಲಿ ಹೇಳ್ತಿರೋದು, ನಾವು 10 ರೂಪಾಯಿ ಇಟ್ಟು 10 ರೂಪಾಯಿ ಒಂದೇ ಟ್ರೇಡಲ್ಲಿ ಎಕ್ಸೆಲ್ಲು 2-3 ಟ್ರೇಡ್ 10 ರೂಪಾಯಿ ಕೊಟ್ಟು ನೋಡಿ ಏನಾಗ್ತಿದೆ ಅಂದರೆ, ನಾವು ಇಲ್ಲಿ ನೋಡಿ ಏನು ಲಾಜಿಕ್ ಮಿಸ್ ಆಗ್ತಿದೆ ಅಂದರೆ, ನೋಡಿ ಇಲ್ಲಿ ತಗೊತೀರಾ. ನಾನು ಹೇಳ್ಬಿಡ್ತೀನಿ ಯಾಕೆ ಝೋನ್ ಇಂಪಾರ್ಟೆಂಟ್ ಆಗುತ್ತಂದ್ರೆ, ನೀವೇನೋ ಒಂದು ಬೇಸಸ್ ಮೇಲೆ, ಗ್ರೀನ್ ಕ್ಯಾಂಡಲ್ ಬೇಸಸ್ ಮೇಲೆ ಇಲ್ಲಿ ತೊಗೊತೀರಾ. 144 10 ರೂಪಾಯಿ 134. ಇಲ್ಲಿ ನನಗೆ 144 154 ಇಲ್ಲಿ ಬರಲಿಲ್ಲ, 1 ರೂಪಾಯಿ ಮಿಸ್ ಆಯ್ತು ಅಂತ ಇಲ್ಲಿ ವೆಯ್ಟ್ ಮಾಡಿದ್ರೆ ಇಲ್ಲಿ ಎಸ್ ಎಲ್ ಹೊಡಿತಾ. ಮತ್ತೆ ಅದೇ ಒಂದು ಮೂಮೆಂಟಲ್ಲಿ ಮತ್ತೆ ಇಲ್ಲಿ ಕ್ಯಾಂಡ್ಲಿ ಬಂತು. ಇಲ್ಲಿ ಕ್ಯಾಂಡ್ಲಿ ಬಂದಾಗ ಇಲ್ಲಿ ಎಂಟ್ರಿ ತೊಗೊತೀರಾ 145ಕ್ಕೆ, ಮತ್ತೆ ಎಸ್ ಎಲ್ ಆಗುತ್ತಾ. ಸೊ ಮತ್ತೆ ಅದೇ ಎಮೋಷ್ನಲ್ ಓಕೆ ಈ ಸತಿ ಮೂವ್ಮೆಂಟ್ ಆಗುತ್ತಂತ ಇಲ್ಲಿ ತೊಗೊತೀರಿ 141 131 ತೊಗೊತೀರಾ, ಮತ್ತೆ ಎಸ್ ಎಲ್ ಆಗುತ್ತಾ. ಸೊ ಈ ಥರ ಆಗುತ್ತೆ. ಮತ್ತೆ ಏನು ಮಾಡ್ತೀವಿ, ಇಲ್ಲಿ ತೊಗೊತೀರಾ, ಮತ್ತೆ ಇಲ್ಲಿ ಮತ್ತೆ ಎಸ್ ಎಲ್ಲು. ಸೊ ಈ ಥರ ನಾವು 4-5 ಟ್ರೇಡ್ದು ಆಯಿತಾ 10 ರೂಪಾಯಿ ಕೊಡೋ ಬದಲು, ಸೊ ಒಂದು 20 ರೂಪಾಯಿ ಕೊಟ್ಟರೆ ಬೇಕಾದ್ರೆ ನೀವು 15 ರೂಪಾಯಿ ಎಕ್ಸಿಟ್ ಆಗಿ. ನಾನು ಪ್ರಾಫಿಟ್ 20 ರೂಪಾಯಿ ಬರೋರ್ಗು ವೆಯ್ಟ್ ಮಾಡೋಕ್ಕಂತಲ್ಲ ಆಯಿತಾ. ಸೊ ಅದು 20 ರೂಪಾಯಿ ಲೇಟಾಗಿ ಹೊಡಿಯುತ್ತೆ ಎಸ್ ಎಲ್, ಬಟ್ ರಿವರ್ಸಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು ಯಾಕಂದ್ರೆ ನಾವು ಝೋನ್ ಹತ್ರ ತಗೊಂತ ಇದ್ದೀವಿ, ಝೋನ್ ಬಿಟ್ಟು ನಾನು ಮಾಡಲ್ಲ ಅಂತೇಳಿದ್ದೀನಿ. ಝೋನ್ ಹತ್ರನೇ ತೊಗೊಬೇಕು. ನೀವು 20 ರೂಪಾಯಿ ಕೊಟ್ಟಾಗ ನೋಡಿ 27 ಇಲ್ಲಿ ಬಂತ ಎಕ್ಸಿಟ್ ಆಗಿ. ನೀವು ಎಲ್ಲರೂ ಕಾಯಬೇಡ, ಇಲ್ಲಿ ಬಂತ ನಿನಗೆ ಇಷ್ಟು ಪ್ರಾಪರ್ ಬಂತ ಎಕ್ಸಿಟ್ ಆಗಿ. ಇಲ್ಲಿ ನೋಡಿ ಇಲ್ಲಿ ರಿಜೆಕ್ಷನ್ನು. ಸೊ ಈ ಥರ ಮಾಡಿ ನನಗೆ ಇಲ್ಲಿ ಬೈಯಿಂಗೇ ಟ್ರೇಡ್ ಇಲ್ಲ ನೋಡಿರಿ. ಸುಮಾರು ಜನ ಇಲ್ಲಿ ಬೈಯಿಂಗ್ ಟ್ರೇಡ್ ತೊಗೊಂಡಿರ್ತಾರೆ, ಬೈಯಿಂಗ್ ಟ್ರೇಡ್ ಆಯಿತಾ, ಬೈಯಿಂಗ್ ಟ್ರೇಡ್ ತೊಗೊಂಡಿರ್ತಾರೆ ಇಲ್ಲಿ ಆಯಿತಾ. ಈ ಝೋನಲ್ಲಿ ಎಷ್ಟು ಜನ ಬೈಯಿಂಗ್ ಹೋಗಿರ್ತಾರೆ ಗೊತ್ತಾ. ಸೊ ಬೈಯಿಂಗ್ ಯಾಕಪ್ಪ ಅಂದರೆ ನೋಡಿ, ಇ ಎಮ್ ಐ ನೋಡಿ ಇಲ್ಲಿ, ಒಂದು ನಿಮಿಷ ಇ ಎಮ್ ಐ ತೋರಿಸ್ಬಿಡ್ತೀನಿ. ಅದನ್ನು 920 ತೋರಿಸ್ತೀನಿ ನೋಡಿ. ಇಲ್ಲಿ ತೊಗೊಂಡ, ಇಲ್ಲೇನು ಮಾಡ್ತಾನೆ, ಇಲ್ಲಿ ಬಂದು ರಿಟ್ರೇಸ್ಮೆಂಟ, ಇಲ್ಲಿ ತೊಗೊಂಡ ಪಕ್ಕಂತ ವಯಸ್ಸೆಲ್ಲ, ಇಲ್ಲಿ ತೊಗೊಂಡ ಎಸ್ ಎಲ್ಲ, ಇಲ್ಲಿ ಕೆಳಗಡೆ ಹೋಗುತ್ತಂತ ತೊಗೊಂಡ ಎಸ್ ಎಲ್ಲ, ಇಲ್ಲಿ ಮತ್ತೆ ಹೋಗುತ್ತಂತ ಎಸ್ ಎಲ್ಲ, ಮತ್ತೆ ಮೇಲೆ ಹೋಗುತ್ತಂಗಂದ ಮತ್ತೆ ರಿಜೆಕ್ಷನ್ನ. ಸೊ ಈ ಥರ ತೊಗೊಂಬದಲು ಒಂದು ಪ್ರಾಪರಾಗಿ ಒಂದು 20 ರೂಪಾಯಿ ಇಟ್ಟು 20 ರೂಪೀಸ್ ಎಸ್ ಎಲ್ ಕೊಟ್ಟು ತುಂಬ ಹೊತ್ತು ಹೋಲ್ಡ್ ಮಾಡ್ಬೋದಾಗತ್ತೆ ಆಯಿತಾ. ಸೊ ಇದಕ್ಕೆ ಹೇಳ್ತಿದ್ದೀನಿ, ಝೋನ್ ಹತ್ರ ತೊಗೊಂಡ್ರೆ ಬೆನಿಫಿಟ್ ಇದೆ ಆಯಿತಾ. ಸೊ ನಾವು ಇಲ್ಲಿ ತೊಗೊಂಡಿಲ್ಲ, ಮತ್ತು ಇಲ್ಲೆಲ್ಲ ತೊಗೊಂಡ್ಬಿಟ್ಟೆ ನಾನು 13ಕ್ಕೆ ತೊಗೊಂಡಿದ್ದಿದ್ರೆ ಆಯಿತಾ. 13 ಇಲ್ಲಿ ಬಂದ್ಬಿಡ್ತು. ಇಲ್ಲಿ ಬಂದಾಗ ನಾನು ಟ್ರೇಡ್ ಇಲ್ಲ ಬಿಡಿ, ಬಟ್ ನಾನು ಎಲ್ಲ ನಿಯರ್ ಬೈ ಇರಬೇಕು. ಇಲ್ಲಿ ಇನ್ ಕೇಸ್ ಯಾವುದೇ ಝೋನ್ ಎಲ್ಲ ಕನ್ಫರ್ಮೇಷನ್ ಕೊಟ್ಟು ನನಗೆ ಇಲ್ಲೆಲ್ಲ ಬಂದಿದೆ ಅಂದರೆ ನಾನು ತೊಗೊಳ್ಳಲ್ಲ. ನನಗೇನಾಗುತ್ತೆ, ನಿಯರ್ ಬೈ ಇರಬೇಕು. ಈ ಲೋಯರ್ ಬ್ಯಾಂಡ್ ಇದೆಯಲ್ವಾ, ನಾನು ಲೋಯರ್ ಬ್ಯಾಂಡ್ ಹತ್ರನೇ ಇರಬೇಕು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಲಾಜಿಕ್ ಇದ್ರು. ನೀವು ಎಲ್ಲಿ ಯಾವ ಮಾರ್ಕೆಟಲ್ಲಿ ಅಪ್ಲೈ ಮಾಡಿ. ನಾನು ಆ ಆಪ್ಷನ್ಗೆ ಮತ್ತು ಯಾಕೆ ಸಜೆಷನ್ ಮಾಡ್ತೀನಿ ಅಂದರೆ, ಇಲ್ಲಿ ನಮಗೆ ಈಸಿಯಾಗಿ ಅನಲೈಸ್ ಮಾಡ್ಬೋದು. ಒಂದು ಅರ್ಥ ಆಯಿತಾ. ಸೊ ಈ ನೋಡಿ, ನನಗೆ ಇಲ್ಲಿ ಟ್ರೇಡ್ ಇಲ್ಲ, ಇಲ್ಲಿ ನಿಯರ್ ಬೈ ಇಲ್ಲಿ ಬಂದಾಗ ಟ್ರೇಡ್ ಇಲ್ಲ ನನಗೆ, ಯಾವುದೇ ಥರ ಬೈಯಿಂಗ್ ಹೋಗಲ್ಲ ಆಯಿತಾ. ನನಗೆ ಇಲ್ಲೇ ಇರಬೇಕು, ಇಲ್ಲ ಇಲ್ಲೇ ಇರಬೇಕು, ಇಷ್ಟರಲ್ಲೇ ಇರಬೇಕು. ನಾನು ನಿಯರ್ ಬೈ ಇಲ್ಲಿ ಬಂತ ನನ್ನ ಟ್ರೇಡ್ ಅಲ್ಲ, ಅದು ಬಿಟ್ಬಿಡಿ, ಅದೆಷ್ಟು ಪಾಯಿಂಟನ್ನು ಹೋಗಲಿ. ಇಲ್ಲಿ ಬಂತ ನೋಡಿ 15 ರೂಪಾಯಿ ಎಕ್ಸಿಟ್ ಆಗಿ ಸಾಕು, ದಟ್ ಈಸ್ ಏನೋ. ಯಾಕೆ ನಾನು ಕೇಳಿ ಹೇಳೋದು 1:1 ತಗೊಳಲ್ಲಪ್ಪ ರೀ. 1:1ಗಿಂತ ನಿಮಗೆ 20 ರೂಪಾಯಿ ಕೊಡಿ ಎಸ್ ಎಲ್ ಇಟ್ಟು, ಸೊ ಡೈಲಿ 15 ರೂಪಾಯಿ ಬಂದರೆ ಯಾವಾಗ ಒಂದೊಂದ್ಸತಿ ಎಸ್ ಎಲ್ ಆಗ್ಬೋದಲ್ವ. ಇದನ್ನು ಡೈಜೆಷನ್ ಮಾಡ್ಕೊಬೋದಲ್ವ. ಡೈಲಿ ನೀವು 40 ರೂಪಾಯಿ ಕೊಡೋದು ಮಾರ್ಕೆಟ್ ಹೆಂಗಿರುತ್ತೆ. ಆದರೆ ಇವಾಗ ವೀಕ್ಲಿ ಒಂದು 2 ದಿನ ನಾವು 20-40 ರೂಪಾಯಿ ಕೊಟ್ಟು ಮಿಕ್ಕಿದ ದಿನಲ್ಲಿ 15 ರೂಪಾಯಿ, ಅದು ಡೈಲಿ 15 ರೂಪಾಯಿ ತಿನ್ನೋದು ಹೆಂಗಿದೆ. ಸೊ ಇದಕ್ಕೆ ಕಾರಣಕ್ಕೋಸ್ಕರ ಈ ಥರ ಹೇಳ್ತಿದ್ದೀನಿ ಆಯಿತಾ. ಸೊ ನಿಮ್ಮ ಬಟ್ ವಿತ್ ಝೋನ್ ಲಾಜಿಕ್ ಆಯಿತಾ. ಇದು ಆಯಿತು, ಆವತ್ತಿನ ಟ್ರೇಡ್ ಆಯಿತು ಆಯಿತಾ.
ಸೊ ನಾನು EMI ಯೂಸ್ ಮಾಡಲ್ಲ, ಬೇಡ EMI ಇದು ಮಾಡ್ತೀನಿ. ಸೊ ಇಲ್ಲಿ ಒಂದು ಟ್ರೇಡ್ ಆಯಿತಾ, ಲಾಸ್ಟ್ ಮೂಮೆಂಟ್ ಒಂದು ಟ್ರೇಡ್ ಕೊಡ್ತು. ಸೊ ಟ್ರೇಡ್ ತೊಗೊಂಡು ಸುಮ್ಮನೆ ಆಗಬೇಕು, ಟ್ರೇಡ್ ತೊಗೊಂಡು ಸುಮ್ಮನೆ ಆಗಬೇಕು ಆಯಿತಾ. ನೆಕ್ಸ್ಟ್ ಬರೋಣ. ನೆಕ್ಸ್ಟು ಈಗ ಯಾವ ಎಷ್ಟನೇ ತಾರೀಕಿದು? ಸೊ 30ನೇ ತಾರೀಕು ನೋಡೋಣ. 30ನೇ ತಾರೀಕು ನೋಡೋಣ. 30ನೇ ತಾರೀಕು ನೋಡೋಣ. 30ನೇ ತಾರೀಕು 30ನೇ ತಾರೀಕು ಆಯಿತಾ. ಸೊ ನನಗೆ ಒಂದೇ ಝೋನ್ ಪ್ರಕಾರ ಇಲ್ಲ ಅಲ್ಲ, ಈ ಝೋನ್ ಪ್ರಕಾರ ನಂಗೆ ರಿಟ್ರೇಸ್ಮೆಂಟ್ ಎಲ್ಲೂ ಆಗಿಲ್ಲ ಆಯಿತಾ. ಒಂದೇ ಟೈಮ್ ಪ್ರಕಾರ ಇಲ್ಲ. ಸೊ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಿದ್ದಿದೆ. ಇದು ಎಷ್ಟಿದು? 23,800. ಹೊತ್ತು ನೋಡೋಣ, 23,800ಕ್ಕೆ ಹೋಗೋಣ. 23,800, 23, 24 23,800 ಓಕೆ ಆಯಿತಾ. 23,800 30ನೇ ತಾರೀಕು ಓಕೆ ಇಲ್ಲಿದೆ. 30ನೇ ತಾರೀಕು 31 ಆಯಿತು, ಇದು 30 ಸ್ವಲ್ಪ ಜಾಸ್ತಿನೇ ಆಯಿತು ನೋಡೋಣ. ಸೊ ನನಗೆ ಇಲ್ಲಿ ಯಾವುದೋ ಟ್ರೇಡ್ಸ್ ಕೊಡ್ತಿಲ್ಲ ನೋಡೋಣ ಆಯಿತಾ. ನನಗಿಲ್ಲಿ ಒನ್ ಟೈಮ್ ಫ್ರೇಮಲ್ಲಿ ಯಾರು ಯಾವುದೇ ಟ್ರೇಡ್ ಇಲ್ಲ. ಅಲ್ಲಿಗೂ ನಾನು ತೊಗೊಬೇಕಾದ್ರೆ 6 ಅವರ್ ಟೈಮ್ ಫ್ರೇಮಲ್ಲಿ ಓಕೆ ಇಲ್ಲಿ ಮ್ಯಾಚ್ ಆಗ್ತಿದೆ ಆಯಿತಾ. ಯೂಶ್ವಲಿ ನಾನು ಹೇಳ್ತೀನಿ ಒನ್ ಟೈಮ್ ಫ್ರೇಮ್ ಮ್ಯಾಚ್ ಮಾಡಿ ಅಂತ. ಇಲ್ಲಿ 6 ಅವರ್, ಯಾಕಂದರೆ ಇಲ್ಲಿ ಮಾರ್ಕೆಟ್ ಬಿದ್ದಿದೆ, ಒಂದು ರಿಟ್ರೇಸ್ಮೆಂಟ್ ಕೊಡ್ಬೋದು ಅಂತ ಒಂದು ನಿಮ್ಗೆ ಅನಿಸಿದ್ರೆ ಏನಾಗುತ್ತೆ, ಇಲ್ಲಿ 9:50ಕ್ಕೆ ಅಲ್ಲಿ ಮ್ಯಾಚ್ ಆಗ್ತಿದೆ ನೋಡಬೇಕು. ಇಲ್ಲಿ ಮ್ಯಾಚ್ ಆಗ್ತಿದೆ ಆಯಿತಾ, ಅಲ್ಲಿ ಮ್ಯಾಚ್ ಆಗ್ತಿದೆ ನೋಡಬೇಕು. 9:50ಕ್ಕೆ ಮ್ಯಾಚ್ ಆಗ್ತಿದೆ. ಸೊ ಎಂಟ್ರಿ ಹೇಳಿದ್ನಲ್ವ, ₹20 ಇದೆ ಹಾಕೋದೀನಿ. ತೀರಾ ಇದ್ದ ಮನೆ ಅನಿಸುತ್ತೆ. ಸೊ 247 227 247 ಇಷ್ಟೇ. ಇಷ್ಟು ಮುಗೀತಾ, ಒಂದು ಟ್ರೇಡ್ ಮುಗೀತಾ. ಸೊ ನಾವು ಲಾಜಿಕ್ ತೊಗೊಂಡಿದ್ದು, ಲಾಜಿಕ್ ಇಲ್ದಿರ ತೊಗೊಳ್ಲಿಲ್ಲ. ಒಂದು ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ಕು, ಒಂದು ಝೋನ್ ಟಚ್ ಆಗ್ತಿದೆ ಅನ್ನೋ ಲಾಜಿಕ್ಕು, ಈ ಲಾಜಿಕ್ ಮೇಲೆ ತೊಗೊಂಡ್ರಿ. ಇಲ್ಲಿ ಟಚ್ ಆಯಿತು, ಇಲ್ಲಿ ಟಚ್ ಆದಾಗ ಎಕ್ಸಿಟು. ಮತ್ತೆ ಇಲ್ಲಿ ನೋಡ್ಬೇಕು, ಇಲ್ಲಿ ರಿಜೆಕ್ಷನ್ ಆಯಿತು. ಇಲ್ಲಿ ನಾವು ಏನೋ ಪುಟ್ ಸೈಡನ್ನು ನೋಡೋಣ ಒಂದು ಸತಿ ಪುಟ್ ಸೈಡು. ಸೊ 10:50 23,900 10:50 23 ಇದೆ ನೋಡೋಣ. 24,900 ಇದೆ ನೋಡೋಣ. 30ನೇ ತಾರೀಕು ಓಕೆ. ಎಷ್ಟು ನಿಮಿಷಕ್ಕೆ ಇದು? 10:50 10:50 ಆಯಿತಾ. ಬಂತು ಲೋವರ್ ಬ್ಯಾಂಡ್ ಅದು ಮ್ಯಾಚ್ ಆಗ್ತಿದೆ. 204 184. ಸೊ 204ಇಂದ ತೊಗೊಂಡ್ರೆ ನಾನು 224ಕ್ಕೆ ಇಡಬೇಕು. ಬಂತು, ಮ್ಯಾಚ್ ಆಯ್ತಲ್ವ ನೋಡಿ, ಇಲ್ಲೂ ಟಾರ್ಗೆಟ್ ಇಟ್ಟಾಯ್ತಲ್ವ. ಸೊ ನಮ್ಗೆ ಇದಕ್ಕಿಂತ ಇನ್ನೇನು ಬೇಕು ಆಯಿತಾ. ಇಲ್ಲೊಂದು ಟ್ರೇಡ್ ಮುಗೀತು ಆಯಿತಾ, ಇಲ್ಲದು. ಸೊ ಇದೊಂದು ಟ್ರೇಡು. ನೀವು ಅಲ್ಲಿಗೂ 6 ಅವರ್ಸ್ ಬಿಟ್ಟು ಇದು ಒನ್ ಡೇ ಮಾಡ್ತೀನಿ ಅಂದರೆ ನೋಡಿ, ಇದಕ್ಕೆ ಎಕ್ಸಾಕ್ಟ್ ಟ್ರೇಡ್ ₹20 ಕೊಟ್ಟಿದೆ, ಎಕ್ಸಿಟು ಆಯಿತಾ. ಮತ್ತು ಈ ಟ್ರೇಡ್ ನೋಡಿ, ಇಲ್ಲಿ ಬೈಯಿಂಗ್ ಡೇನ ಸಿಕ್ಕಿದೆ ಅಂತ. ಸೊ ಬೈಯಿಂಗ್ ಮಾಡೋಕ್ಕೆ ಇಲ್ಲಿ ಯಾಕೋ 6 ಅವರ್ಸ್ ಒಂದು ಮೇಲೇ ಇದೆ. ರಿಜೆಕ್ಷನ್ ನೋಡಿ ಹೆಂಗಾಗ್ತಿದೆ ಆಯಿತಾ, ಇಲ್ಲೂ ರಿಜೆಕ್ಷನ್ ಆಗ್ತಿದೆ. ಸೊ ಬೈಯಿಂಗ್ ಆಪರ್ಚುನಿಟಿನೇ ಇಲ್ಲ ಇಲ್ಲಿ 6 ಅವರ್ಸಲ್ಲಿ ಬಂದು ಸಾಕು. ಎಲ್ಗೂ ನೋಡೋ ಲಾಸ್ಟ್ ಮೂಮೆಂಟ್ ಇಲ್ಲಿ ಬಂತು, ಇಲ್ಲಿ ನೋಡೋಣ ಇಲ್ಲಿ ರಿಜೆಕ್ಷನ್ ಆಯಿತು. ಈ ಒಂದು ಟ್ರೇಡ್ ನೋಡೋಣ, 14:30 ನೋಡೋಣ. ಇಲ್ಲೂ ಆಲ್ರೆಡಿ ಝೋನ್ ಇದೆ ನೋಡೋಣ. ಒಂದ್ಸತಿ ರಿಸ್ಕ್ ತೊಗೊಳೋಣ ಅಂದರೆ ಈ ಟ್ರೇಡ್ ನೋಡೋಣ. ಈ ಟ್ರೇಡು ಎಷ್ಟನೇ ತಾರೀಕು ಇದು? 23,953 23,953 23 ಅಂದರೆ ಇದು ನೋಡೋಣ, ಇದನ್ನೇ ನೋಡೋಣ ಆಯಿತಾ. ಇದು ನೋಡೋಣ 4:25 ಈ ಟ್ರೇಡ್ ರೀ. ಒಂದು ರಿಸ್ಕ್ ಅಂದರೆ ರಿಸ್ಕಿ ಟ್ರೇಡ್, ಇದು ಈಸಿ ಟ್ರೇಡ್ ಅಲ್ಲ. 166 ಸೊ 166ರಿಂದ ಬಂತು ರೀ ಟಾರ್ಗೆಟ್ ಇಟ್ಟಾಯ್ತು ರೀ. ಇದು ಟಾರ್ಗೆಟ್ ಇಟ್ಟಾಯಿತು ಆಯಿತಾ. ನೋಡಿ ಟಾರ್ಗೆಟ್ ಇಟ್ಟಾಯಿತು. ಸೊ ಇದು ಒಂದೇ ಕ್ಯಾಂಡ್ಲಿಗೆ ಇಟ್ಟಾದಂಗಿದೆ, ಇದು ಒಂದೇ ಕ್ಯಾಂಡ್ಲಿಗೆ ಆಯಿತಾ. ಸೊ ಇದು ಒಂದೇ ಕ್ಯಾಂಡ್ಲಿಗೆ ಇಟ್ಟಾಗಿದೆ ಆಯಿತಾ. ಇಲ್ಲಿ ಎಕ್ಸಿಟ್ ಆಗ್ಬೋದಾಯಿತು, ಬಟ್ ಒಂದೇ ಕ್ಯಾಂಡ್ಲಿಗೆ ಇಟ್ಟಾಗಿದೆ
ಆಯಿತಾ. ಸೊ ಈ ಥರ ಏನಾಗುತ್ತೆ, ನೀವು ಅನಲೈಸ್ ಮಾಡಿ ಕಂಪ್ಲೀಟಾಗಿ ಈ ಥರ ಅನಲೈಸ್ ಮಾಡಿ, ಆಯಿತಾ. ಸೊ ನಾನು ಅಪ್ ಟು 30ವರೆಗೂ ಹೊಡಿತೀನಲ್ವ, ಈ ಥರ ಸೇಮ್ ನಾನು ನೋಡಿ ಲಾಜಿಕ್ ಏನು ಯೂಸ್ ಮಾಡ್ತೀನಿ, ಒಂದು ಝೋನ್ ಟಚ್ ಯೂಸ್ ಮಾಡ್ತಿದ್ದೀನಿ, ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ ಯೂಸ್ ಮಾಡ್ತೀನಿ. ನೀವು ಯಾವುದೇ ಟ್ರೇಡ್ನ ತಗೊಳ್ಳಿ, ಯಾವುದೇ ಟ್ರೇಡ್ನ ಪಂಚ್ ಮಾಡಿ, ಇಲ್ಲಿ ಫಾರ್ ಬೈಯಿಂಗ್ ಏನಾಗುತ್ತೆ, ಬುಲ್ಲಿಂಜರ್ ಬ್ಯಾಂಡು ಫಾರ್ ಬೈಯಿಂಗ್ಗೆ ಇಲ್ಲೇ ಇರಬೇಕು, ಒಂದು ಕ್ಲಿಯರ್ ಬೈಯಿಂಗ್ಗೆ ಇಲ್ಲೇ ಇರಬೇಕು. ಇದಕ್ಕೆ ಝೋನ್ ಏನಾನ ಯಾವುದೋ ಒಂದು ಝೋನ್ ಇಲ್ಲಿ ಟಚ್ ಆಗ್ತಾ ಇರಬೇಕು, ಇದರ 6 hour ಆರ್ ಒನ್ ಡೇ ಆಯಿತಾ. ಈ ಝೋನನ್ನು ಇಲ್ಲಿ ಮ್ಯಾಚ್ ಆಗ್ತಾ ಇರಬೇಕು, ಇದನ್ನು ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿಕೊಂಡು ಇಲ್ಲಿ ಪ್ರೀಮಿಯಮ್ ನೋಡಿ, ಪ್ರೀಮಿಯಮಲ್ಲಿ ಯಾವಾಗೂ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರನೇ ಇರಬೇಕಾಗತ್ತೆ. ನೀವು ಯಾವುದೇ ನೋಡಿ ಅನಲೈಸಿಸ್ ಮಾಡಿ, ನನಗೆ ಟ್ರೇಡ್ ತೊಗೊಬೇಕಾದ್ರೆ ಇಲ್ಲೇ ಇರಬೇಕು, ನನಗೆ ನಿಯರ್ ಬೈ ಇಲ್ಲೇ ಇರಬೇಕು, ಇಲ್ಲೆಲ್ಲ ತೊಗೊಳಕ್ಕೆ ಹೋಗಬೇಡ, ಆಯಿತಾ. ಇಲ್ಲೇ ಇರ್ಬೇಕು ತೊಗೊಂಡು. ಸೊ ನೀವು ಅನ್ಸ್ಬೋದು ಇದೆಲ್ಲ ನೀವು ಮೊದಲೇ ಅನಲೈಸ್ ಮಾಡಿರ್ತೀರಾ ಅಂತ. ಸೊ ನನಗೆ ಬೇಡ, ರ್ಯಾಂಡಮಾಗಿ ಒಂದು ದಿನ ತೊಗೊತೀನಿ. ನೆಕ್ಸ್ಟ್ ವೀಕ್ ಎಕ್ಸ್ಪೀರಿಯನ್ಸ್ ಅದು ಸಿಗೋಲ್ಲ. ಓಕೆ, ಇದು ತೊಗೊಂಡ್ಲ, ಇದು ಟಚ್ ಆಗ್ತಿದ್ದು ನಿಮಗೆ ಇದಾಗುತ್ತೆ, ಆಯಿತಾ. ಇದು ತೊಗೊಳ್ತೀನಿ 29ನೇ ತಾರೀಕು ಇನ್ನೊಂದು ಅನಲೈಸ್ ಮಾಡಿಬಿಡ್ತೀನಿ, 29ನೇ ತಾರೀಕು, ಆಯಿತಾ. ಅದೊಂದು ದಿನದ ಅನಲೈಸ್ ಮಾಡಿಬಿಡ್ತೀನಿ. ಓಕೆ, 29 ಆಯಿತಾ. 29 ನೋಡಿ. ಸೊ ಮಾರ್ಕೆಟು ಬೆಳಿಗ್ಗೆ ಓಪನ್ ಆಯಿತು. ಸೊ ಇಲ್ಲೊಂದು ರಿಜೆಕ್ಷನ್ ಬಂತು, ರಿಟ್ರೇಸ್ಮೆಂಟ್ ಬಂತು. ನೋಡೋಣ ರಿಟ್ರೇಸ್ಮೆಂಟ್ ಆಗ್ತಿದೆ, ಇಲ್ಲಿ ಬುಲ್ಲಿಂಜರ್ ಬ್ಯಾಂಡ್ ಅಂತ ಏನು ಕಂಡೀಷನ್ ಇದೆ. 29ನೇ ತಾರೀಕು ಒಂದು, ಯಾಕಂದರೆ ಪ್ರೀಮಿಯಮ್ ಜಾಸ್ತಿ ಆಗುತ್ತೆ ಇದು ಹಿಂದಕ್ಕೆ ಹೋದಾಗ, ಆಯಿತಾ. 29ನೇ ತಾರೀಕು 23,800 ತೊಗೊಂಡಿದ್ದೀನಿ, ಪ್ರೀಮಿಯಮ್ ಜಾಸ್ತಿ. ಸೊ ಅದರಿಂದ 29ನೇ ತಾರೀಕು 24 ಇದು ಇದು ರೀ, ಇದೇನಾ. ಒಂದು ಪೊಸಿಷನ್ ಬಂತು 29ನೇ ತಾರೀಕು, ನನಗೆ ರಿಟ್ರೇಸ್ಮೆಂಟ್ ಆಯಿತು. ಓಕೆ, ಇಲ್ಲಿ ನೋಡೋಣ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ 10 ಗಂಟೆ 15 ನಿಮಿಷಕ್ಕೆ. ಓಕೆ, 10 ಗಂಟೆ ಇದೆ, ಲೋಯರ್ ಬ್ಯಾಂಡ್ ಹತ್ರ ಇದೆ. ಓಕೆ, 174, 174 ಅಂದರೆ ಟಾರ್ಗೆಟ್, ಒನ್ ಡೇ ಕ್ಯಾಂಡಲಿಗೆ ಟಾರ್ಗೆಟ್ ಇಟ್ರಿ. ಸೊ ಇಲ್ಲಿ ನೋಡುವ ಇಷ್ಟೇ, ನಾನು ರ್ಯಾಂಡಮ್ಗೆ ತೊಗೊಂಡಿದ್ದೀನಿ, ಯಾಕಂದ್ರೆ ನಾನು ಪ್ರೀವಿಯಸ್ ಸೀರೆ ಹೇಳ್ತಾ ಇದ್ದೀನಿ, ಇದನ್ನ ಯಾವುದೋ ನಾನು ಪ್ರೀವಿಯಸ್ ಅನಲೈಸ್ ಮಾಡಿಲ್ಲ. ಇಲ್ಲಿ ಯಾವುದು ರೀಪೇಂಟು ಅಲ್ಲ ಇದು, ಆಯಿತಾ. ಸೊ ಇಲ್ಲಿ ಬಂದಿದೆ, ಮತ್ತೆ ನಾವು ಬೈಯಿಂಗ್ಸೇ ಬೇಡ, ಸ್ವಲ್ಪ ಯೋಚನೆ ಮಾಡೋಣ. ಮತ್ತೆ ಬೈಯಿಂಗ್ ಅಂತ ಇಲ್ಲಿ ಆಲ್ರೆಡಿ ಬೈಯಿಂಗ್ ಟ್ರೇಡ್ ತಗೊಂಡಿದ್ದೀರಿ, ಅಲ್ಲಿ ಸುಮ್ಮನೆ ಯೋಚನೆ ಮಾಡೋಣ. ಇಲ್ಲಿ ಟ್ರೇಡ್ ಬೇಡ, ಇಲ್ಲ ನನ್ನ ಕೇಸ್ 10:55 ಕ್ಯಾಂಡ್ಲು ಇಲ್ಲಿ ಸ್ವಲ್ಪ ದೂರ ಇದೆ, ಒಂಚೂರು ದೂರ ಇದೆ, ಬೇಡ. ದೂರ ಇದ್ದರೆ ಬೇಡ, ನನಗೆ ಹತ್ರ ಇರಲಿ, ಒಂಚೂರು ದೂರ ಇದೆ, ಆಯಿತಾ. ಈ ಕ್ಯಾಂಡಲ್ ಕ್ಲೋಸಿಂಗ್ ಇದನ್ನು ಏನಾಗುತ್ತೆ ಪಿಕ್ ಮಾಡಿದೆ, ಈ ಸ್ವಲ್ಪ ರಿವರ್ಸಲ್ ಕ್ಯಾಂಡಲ್ ಥರ ಮಾಡಿದೆ, ಬೇಡ ಇದು. ಈ ಟ್ರೇಡ್ ಬಿಟ್ಬಿಡಿ, ಆಯಿತಾ. ಈ ಟ್ರೇಡ್ ತೊಗೊಂಡಿದ್ದಾನೆ 174 ತೊಗೊಂಡಿದ್ರೇನು, 124 ₹12 ಸಿಕ್ಕಿರೋದು, ಇದೇನು ಮೋಸನೂ ಅಲ್ಲ ಇದು, ಆಯಿತಾ. ಇದೇನು ಮೋಸನೂ ಅಲ್ಲ ಈ ಟ್ರೇಡ್, ಇದು ₹12 ಸಿಕ್ಕಿದ್ರೆ ಇಟ್ಸ್ ಬೆಟರ್ ಪ್ರೀಮಿಯಮ್, ಆಯಿತಾ. ₹12 ಸಿಕ್ಕಿದ್ರೆ ಸ್ಕ್ಯಾಲ್ಪಿಂಗ್ ಮಾಡೋ ಥರ ಅಂದ್ಕೊಂಡ್ರು, ಆಯಿತಾ. ನೋಡಿ ಇಲ್ಲಿ ತೊಗೊಂಡಿದ್ರೇನು 174, 174ರಿಂದ 175, 175, 85. ಸೊ ₹12 ಪ್ರೀಮಿಯಮ್ ಕೊಟ್ಟಿದೆ ಇದು. ಕಾಸ್ಟ್ ಹೋಲ್ಡ್ ಮಾಡಿದರೆ ನಿಮಗೆ ಎಲ್ಲ ಕಾಸ್ಟಲ್ಲಿರೋದು ಇಷ್ಟ. ಇದೊಂದು ಟ್ರೇಡ್ ಆಯಿತು, ಇದು ಇಷ್ಟು ಬಂತು. ಬಟ್ ಇದಿಷ್ಟು ಒಳ್ಳೆ ಟ್ರೇಡರ್ ಇದು, ಯಾಕಂದರೆ ನನ್ನ ಲಾಜಿಕ್ ಇದು ಮ್ಯಾಚ್ ಆಗಲಿಲ್ಲ. ಇದು ರಿಟ್ರೇಸ್ಮೆಂಟು ಬ್ರೇಕ್ಔಟ್ ಆ್ಯಂಡ್ ರಿಟ್ರೇಸ್ಮೆಂಟ್ ಆಗಿದೆ, ಆಯಿತಾ. ಸೊ ನನ್ನ ಲಾಜಿಕ್ ಇಲ್ಲ ಇಲ್ಲಿ. ನನ್ನ ಲಾಜಿಕ್ ಏನಿದ್ರೆ ಇದು ಇಲ್ಲಿ ಫಾರ್ಮೇಷನ್ ಆಗಬೇಕು. ನನ್ನ ಲಾಜಿಕ್ ಏನಂದ್ರೆ ಇದಿದೆಯಲ್ವಾ, ಸೊ ಇದು ಇಲ್ಲಿ ಮ್ಯಾಚ್ ಆಗಬೇಕು, ನನಗೆ ಇಲ್ಲಿ ಇರಬೇಕು, ಇಲ್ಲಾಂದ್ರೆ ನಾನು ಟ್ರೇಡ್ ಪುಟ್ ಸೈಡ್ ಹೋಗಲ್ಲ, ನಿಯರ್ ಬೈ ಇಲ್ಲಿರಬೇಕು. ಇದು ಹತ್ರ ಇತ್ತಂತ ಒಂದು ಲಾಜಿಕ್ ಹೋಗಿದೆ, ಇದು ಹತ್ರ ಇತ್ತಂತ ಬೈಯಿಂಗ್ ಸೈಡು. ಬಟ್ ಇದು ಪುಟ್ ಸೈಡ್ ಹೋಗ್ಬೇಕಂದ್ರೆ ನನ್ನ ಕ್ಯಾಂಡಲ್ ಬುಲ್ಲಿಂಜರ್ ಅಪ್ಪರ್ ಬ್ಯಾಂಡ್ ಹತ್ರನೇ ಇರಬೇಕಾಗತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಟ್ರೇಡು ನನಗೆ ಇಲ್ಲ, ಮುಗೀತಲ್ಲಿ ಟ್ರೇಡ್ ಇಲ್ಲ ಅವತ್ತು, ಆಯಿತಾ. ಸೊ ಇಲ್ಲೆಲ್ಲ ಬಂದಾಗ ಬೈಯಿಂಗು ನೋಡೋಣ, ಇಲ್ಲಿ ಬೈಯಿಂಗು. ಸೊ 6 ಅವರ್ಸಲ್ಲಿ ಏನು ಮಾಡ್ತಿದೆ, ಆಯಿತಾ. ಸೊ ಇನ್ ಕೇಸ್ ಬೈಯಿಂಗ್ ಆದರೆ ಇದು ಓಕೆ, ಸ್ವಲ್ಪ ದೂರ ಆಯ್ತು, ರಿಟ್ರೇಸ್ಮೆಂಟ್ ಆಗಿಲ್ಲ. ಈ ಟ್ರೇಡ್ ನೋಡೋಣ, ಈ ಟ್ರೇಡು ಸೊ 13.50, 13.50, 13.50 ತೊಗೊಂಡಿದ್ರೇನು ಟಚ್ ಆಗಿದೆ. ಓಕೆ, 136,
126, 316 ತುಂಬ ಜಾಸ್ತಿ ಆಯ್ತಲ್ವಾ? ಬಿಡಿ, ನನ್ನ ಲಾಜಿಕ್ ಅದಿರುತ್ತೆ. 136, 136ಇಂದ ಎಲ್ಲರಿಗೂ ಹೋಗಿದೆ ಅದು. ಎಸ್ ಎಲ್ ಹಿಟ್ ಆಗಲಿಲ್ಲ. 136, 143, 136 ಅಂದರೆ 4, ₹7 ಹೋಗಿದೆ. ಯಾಕಂದರೆ ಅದು ಏನು ಮಾಡಿ ಸೈಡ್ ವೇಸ್ ಮಾರ್ಕೆಟ್ ಆಗೈತೆ. ಇನ್ ಕೇಸ್ ಮಾರ್ಕೆಟ್ ಇದ್ದಿದ್ರೆ ಅದು ಒಳ್ಳೆ ಮೂಮೆಂಟ್ ಕೊಟ್ಟಿರೋದು. ಸೈಡ್ ವೇಸ್ ಮಾರ್ಕೆಟ್ ಆಗೋಯ್ತು. ಇನ್ನು ನಮ್ಮ ಎಸ್ ಎಲ್ ಓಡಲಿಲ್ಲ, ಇದು ಆಗಲೇ ಟಾರ್ಗೆಟ್ ರೀಚ್ ಆಗಿಲ್ಲ. ಓಕೆ, ಸೊ ಇದು ನನ್ನ ಅನಾಲಿಸಿಸ್ ಇರುತ್ತೆ. ಈ ಥರ ನಾನು ಇದೆ ಅಂತಲ್ಲ, ಆಯಿತಾ? ನೀವು ಯಾವ್ದಾರ ಬ್ಯಾಂಕ್ ನಿಫ್ಟಿ, ಸೆನ್ಸಸ್ಸು ಈ ಥರ ಯಾವ್ದಾರ ಮಾಡಿ, ಆಯಿತಾ? ಲಾಜಿಕ್ಕು ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಪ್ಲಸ್ ಬಿಲ್ಲಿಂಜರ್ ಲೋ ಆ್ಯಂಡ್ ಮ್ಯಾಂಡು. ಆಲ್ಮೋಸ್ಟ್ ನಿಮ್ಮ ಟಾರ್ಗೆಟ್ ಒಂದು ಟ್ರೇಡ್ ಇಲ್ಲ ಇನ್ನೊಂದು ಟ್ರೇಡಲ್ಲಿ ಹಿಟ್ ಆಗುತ್ತೆ. ಬಟ್ ಎಕ್ಸಾಕ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇರಬೇಕು. ಆರ್ ರಿಟ್ರೇಸ್ಮೆಂಟ್ ಎರಡು ಸೈಡ್ ಕೆಲವೊಂದು ಕಂಡೀಷನ್ ಮ್ಯಾಚ್ ಆಗ್ತಾ ಇರಬೇಕಾಗತ್ತೆ. ಸೊ ಬುಲ್ಲಿಂಜರ್ ಫಂಡ್ ಎಲ್ಲಂದ್ರಲ್ಲಿ ಇದಾಗುತ್ತೆ ಅಂತ ನೋಡಿ. ಇಲ್ಲಿ ಟಚ್ ಆಗಿದೆ, ನನಗೆ ಇಲ್ಲಿ ಟ್ರೇಡ್ ತೊಗೊಂಬಿಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಹೇಳಿದ್ದು ನನ್ನ ಬುಲ್ಲಿಂಜರ್ ಲೋವರ್ ಬಂಡ ತಗೊಳ್ಳಿ ಅಂತ, ನಾನು ಇಲ್ಲಿ ತೊಗೊಂಬಿಡೋಕ್ಕಾಗಲ್ಲ. ಸೊ ನನಗೊಂದು ಅದಕ್ಕೊಂದು ಲಾಜಿಕ್ ಇರಬೇಕಾಗತ್ತೆ. ನೋಡಿ, ಇಲ್ಲಿ ತೊಗೊಂಬಿಡೋಕ್ಕಾಗಲ್ಲ, ಅವ್ರು ಇಲ್ಲಿ ತೊಗೊಳಕ್ಕಾಗಲ್ಲ. ಸೊ ಇದು ಕೆಲವೊಂದು ಲಾಜಿಕ್ ಇರುತ್ತೆ, ಅದು ಲಾಜಿಕ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಂದ್ರೆ ಅದು ಬಿಟ್ಬಿಟ್ಟು ನೀವು ಎಲ್ಲಂದ್ರಲ್ಲಿ ಟ್ರೇಡ್ ತೊಗೊಂಡು ಎಸ್ ಎಲ್ ಇಟ್ಟಾದರೆ ಅದು ನಾನು ರೆಸ್ಪಾನ್ಸಿಬಲ್ ಅಲ್ಲ. ಸೊ ನಾನು ಹೇಳ್ತಿರೋದು ವಿತ್ ಝೋನ್ನ ಮ್ಯಾಚ್ ಮಾಡಬೇಕಂತ, ಆಯಿತಾ? ಸೊ ಇಲ್ಲರೂ ಝೋನ್ನ ಮ್ಯಾಚ್ ಆಗಿದೆ. ಸೊ ಇದು ಇವತ್ತಿನ ಇಷ್ಟು ದಿನದ ಏನಕ್ಕೆ ಬೇಸಿಕ್ ಇಷ್ಟೇ, ಇನ್ನೇನಿಲ್ಲ. ನಾನು ಈ ಟ್ರೇಡ್ ತೊಗೊಬೇಕಾದ್ರೆ ಒಂದು ಸ್ಟೆಪ್ ಅಷ್ಟೇ. ಒಂದು ₹100-150 ಪ್ರೀಮಿಯಮ್ ಇರುತ್ತೆ. ಇಲ್ಲ ಒಂದು ಸ್ಟೆಪ್ ಇನ್ ದ ಮನಿ ಇಲ್ಲ, ಎ ಟಿ ಎಮ್ ಇರುತ್ತೆ. ಎ ಟಿ ಎಮನ್ನು ತೊಗೊತೀನಿ, ಒಂದು ಸ್ಟೆಪ್ ಔಟ್ ಆಫ್ ದ ಮನಿ ಅಂತ ಪ್ರೀಮಿಯಮ್ ನೋಡ್ಕೊತೀನಿ, ಆಯಿತಾ? ಒಂದು 100-120 ಹತ್ರ ಇರಬೇಕು, ಇಲ್ಲ 130. ಒಂದು ಸತಿ ಔಟ್ ಆಫ್ ದ ಮನಿನೇ ಒಂದು ಸ್ಟೆಪ್ ಅಂದರೆ ಒಂದು 120-130 ಹತ್ರ ಇರುತ್ತೆ. ಆ ರೇಂಜಲ್ಲಿ ನೋಡ್ಕೊತೀನಿ, ಆಯಿತಾ? ಸೊ ಆ ರೇಂಜಲ್ಲಿ ಮಾಡಿ ಕೆಲವೊತ್ತು ಏನಂದರೆ ಸ್ವಲ್ಪ ಹೊತ್ತು ಏನಾಗುತ್ತೆ, ನೀವು ಟ್ರೇಡಲ್ಲಿ ಇರ್ಬೋದಾಗತ್ತೆ. ಕೆಲವ್ರು ಹೇಳ್ತಾರೆ, ಇಲ್ಲ ಡೀಪ್ ಇನ್ ದ ಮನಿಗೆ ಔಟ್ ಆಫ್ ದ ಮನಿಗೆ ಹೋಗಬಾರ್ದು. ಸರ್, ನಮ್ಮ ಲಾಜಿಕ್ ಅವ್ರವರು ಇದಕ್ಕೆ ಬಿಟ್ಟಿದ್ದು. ನನ್ನ ಅನಾಲಿಸಿಸ್ ಅಷ್ಟೇ, ನನ್ನ ವ್ಯೂ ಅಷ್ಟೇ. ಸೊ ಒಂದೇ ಇದ್ರೆ ನೀವು ಒಂದೇ ಇಂದ ಮನೆ ತೊಗೊಂಡು ₹10 ಒಂದೇ ಸತಿ ಓಡಿಸ್ಕೊಂಡು ಹೋಗ್ಬೋದು, ಆಯಿತಾ? ₹10 ಇಟ್ಟಿರ್ತೀರ, ಬಂದು ಸ್ಕ್ಯಾಲ್ಪಿಂಗ್ ಮಾಡ್ತಾರೆ, ₹10 ಪಟ್ ಅಂತ ಹೊಡೆಯುತ್ತೆ. ಒಂದು 10 ಸ್ಕ್ಯಾಲ್ಪಿಂಗ್ ಮಾಡ್ತಾರೆ, ಅದ್ರ ಬದಲು ಏನೋ ₹20 ಒಂದು ಸ್ಕ್ಯಾಲ್ಪಿಂಗ್. ಅದು ಬೇಕಾದ್ರೆ 1 ಅವರ್ ಹೋಲ್ಡ್ ಮಾಡುತ್ತೆ. ಮೊನ್ನೆ ಒಂದು ಟ್ರೇಡ್ 1 ಅವರ್ ಏನಾಗುತ್ತೆ, 1 ಅವರ್ ಅದು ಕರೆಕ್ಟಾಗಿ 3 ಅವರ್ ಹೋಲ್ಡ್ ಮಾಡಿದೆ ಅದು ನಿಫ್ಟಿಯಲ್ಲಿ, ಆಯಿತಾ? ಲಾಸ್ಟಿಗೆ ಫೈನಲ್ ಟಾರ್ಗೆಟ್ ಕೊಟ್ಟಿದೆ, ಆಯಿತಾ? ಸೊ ಈ ಥರ ಆಗುತ್ತೆ. ಸೊ ಅದರಿಂದ ಹೇಳ್ತಿದ್ದೀನಿ, ಝೋನ್ ಯೂಸ್ ಮಾಡಿ. ಯಾರೆಲ್ಲ ಆಲ್ಮೋಸ್ಟ್ ಕನ್ನಡ ಅವ್ರಿಗೆ ರೀಚ್ ಆಗಿಲ್ಲ ತುಂಬ ಜನಕ್ಕೆ, ಈ ಒಂದು ವೀಡಿಯೋ ಮುಖಾಂತರ ಕೇಳ್ಕೊಳೋದಂತ ಎಲ್ಲರಿಗೂ ರೀಚ್ ಆಗಲಿ, ಆಯಿತಾ? ತುಂಬ ಜನ ಏನಾಗುತ್ತೆ, ಸ್ವಲ್ಪ ಎಲ್ಲರಿಗೂ ಒಂದು ಗೈಡೆನ್ಸ್ ಬೇಕು. ಇಲ್ಲಿ ಯಾವುದೋ ಒಂದು ಚಾರ್ಜಸ್ ಮಾಡ್ಬಿಟ್ಟು ಫ್ರೀ ಟ್ರಯಲ್ ಕೊಡ್ತಿದ್ದೀನಿ. ಬಟ್ ನಾನು ಇಲ್ಲಿ ಯಾವುದೇ ಥರ ರೀಪೇಂಟಿಂಗ್ ಅಲ್ಲ. ಇದು ಇವಾಗ ಒಂದು ಸೆಷನ್ ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಸ್ಟಾರ್ಟ್ ಆಗಿ ಮತ್ತು ಎಂಡ್ವರೆಗೂ ಒಂದೇ ಲೈನ್ಸ್ ಇರುತ್ತೆ. ಯಾವುದೇ ಥರ ರೀಪೇಂಟಿಂಗ್ ಅಲ್ಲ, ಚೇಂಜಸ್ಸು ಆಗೋಲ್ಲ, ಆಯಿತಾ? ಸೊ ಬ್ಯಾಕ್ ಟೆಸ್ಟಿಗೂ ಅಷ್ಟೇ ಬೇಕಾದ್ರೆ 100 ಡೇಸ್ದು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದಾಗುತ್ತೆ ನೀವು, ಆಯಿತಾ? ನಾನು ಸುಳ್ಳು ಹೇಳ್ತೀನಿ. 100 ಡೇಸ್ ಸೇಮ್ ಲಾಜಿಕ್ ಯೂಸ್ ಮಾಡಿ 100 ಡೇಸ್ ಬ್ಯಾಕ್ ಟೆಸ್ಟಿಂಗ್ ಮಾಡಿ. ಸೊ ನೀವು ಲಾಜಿಕ್ ವರ್ಕ್ ಆಗ್ತಿದೆಯಲ್ಲ ಅಂತ ನೀವೇ ಗಮನಿಸಿ. ನಾನು ಇಲ್ಲಿ ಯಾವುದೋ EMI ಯೂಸ್ ಮಾಡ್ತಿಲ್ಲ, ಬೇರೆ ಯಾವುದೋ ಲಾಜಿಕ್ ಯೂಸ್ ಮಾಡ್ತಿಲ್ಲ. ಟ್ರೆಂಡ್ ಲೈನು, SMC ಏನು ಯೂಸ್ ಮಾಡ್ತೀವಿ ಎಲ್ಲ ಅದು ಝೋನೇ ತೋರಿಸುತ್ತೆ, ಆಯಿತಾ? ಸೊ ನಮಗೇನು ಬೇಡ, ಕರೆಕ್ಟಾಗಿ ಝೋನ್ ತೋರಿಸಿದೆ, ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸೊ ನಿಫ್ಟಿಯಲ್ಲಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನೆಕ್ಸ್ಟ್ ಯಾರಾದರೂ ವೀಡಿಯೋ ನೋಡಿದ್ರೆ ಕನ್ನಡದವರು, ಸೊ ದಯವಿಟ್ಟು ಏನಾಗುತ್ತೆ, ಕನ್ನಡದವ್ರು ಶೇರ್ ಮಾಡಿ. ತುಂಬ ಅನುಕೂಲ ಆಗುತ್ತೆ, ಆಯಿತಾ? ಟ್ರೇಡ್ ಮಾಡ್ತಿರೋರಿಗೆ, ಆಯಿತಾ? ಆಪ್ಷನ್ ಟ್ರೇಡ್ ಮಾಡ್ತಿರೋರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಇದೊಂದು ನಾರ್ಮಲಾಗಿ ನಿಮಗೆ ನಿಫ್ಟಿಗೆ ಅಂತಲ್ಲ, ಬೇರೆದಕ್ಕೂ ನೀವು ಬ್ಯಾಂಕ್ ನಿಫ್ಟಿ ಅಂತೀನಿ, BTCಗೂ ಎಲ್ಲದಕ್ಕೂ ವರ್ಕ್ ಆಗ್ತಿದೆ. ಅದು ನೆಕ್ಸ್ಟ್ ಮುಂಬರುವ ದಿನಗಳಲ್ಲೇ ವೀಡಿಯೋ ಮಾಡಿ ಸಪ್ರೇಟ್ ಅದನ್ನು ಹೇಳ್ತೀನಿ, ಆಯಿತಾ? ಇದು ಇವತ್ತಿನ ಅನಾಲಿಸಿಸ್ ಕಂಪ್ಲೀಟ್, ನಿಫ್ಟಿ ಕಂಪ್ಲೀಟ್ ಅನಾಲಿಸಿಸ್ ಆಯಿತು. ಸೊ ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಕಂಪ್ಲೀಟಾಗಿ ಎಲ್ಲಿ ಯಾವ ಥರ ಟ್ರೇಡ್ ತೊಗೊಬೇಕು, ಎಲ್ಲಿ ತೊಗೊಬೇಕು, ಯಾವ ಸ್ಟ್ರೈಕ್ ಬೇಕು ಯೂಸ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾಗುತ್ತೆ, ಇದು ಲೈಫ್ ಲೈನ್ ನಿಮ್ಮ ಏನಾಗುತ್ತೆ, ಈ ಗೈಡ್ಲೈನ್ಸ್ ಇರುತ್ತೆ. ಸೊ ಒಂದಿನ ನೀವು ಇಂಡಿಕೇಟರ್ ಪರ್ಚೇಸ್ ಮಾಡಿ ಇದು ಮಾಡೋದಲ್ಲ, ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಕಂಪ್ಲೀಟಾಗಿ ಏನಿರುತ್ತೋ ಗೈಡೆನ್ಸ್ ಏನು ಬೇಕೋ ಅದು ನಮ್ಮ ಕಡೆ ಅಶ್ಯೂರೆನ್ಸ್ ಇರುತ್ತೆ. ಸೊ ಇಲ್ಲಿ ಏನು ಟೀಮ್ ಇಲ್ಲ, ಎಲ್ಲ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಏನು ಡೌಟ್ಸ್ ಇದ್ರೂ ನನ್ನ ಕೇಳ್ಬೋದಾಗುತ್ತೆ ಯಾವುದೇ ಟೈಮಲ್ಲಿ ಫೋನ್ ಮಾಡಿ. ಸೊ ಲೈವ್ ಮಾರ್ಕೆಟ್ ಅವರ್ಸ್ ಬಿಟ್ಟು ಬೇರೆ ಟೈಮಲ್ಲಿ ಫೋನ್ ಮಾಡಿ, ಸೊ ಈ ಥರ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲ ಝೂಮ್ ಮೀಟಿಂಗ್ NDC ಯಾವ್ದಂಗೆ ಕನೆಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾನು ಕೊಡ್ತೀನಿ, ಆಯಿತಾ? ಅಬೌಟ್ ಟ್ರೇಡಿಂಗ್, ಆಯಿತಾ? ಸೊ ಇವತ್ತಿನ ವೀಡಿಯೋ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಎಲ್ಲರಿಗೂ ವಂದನೆಗಳು.